ದುಡ್ಡಿಲ್ದೆ ನನ್ನ ಅಂಗಡಿ ಕಾಲಿಡಬೇಡ ಅಂತ ಎಷ್ಟಲ್ಲಿ ಹೇಳಿದ ನಿನಗೆ? ಅದ್ಯಾಕೆ ಹಿಂಗ್ ಆಡ್ತೀಯಪ್ಪ? ಅಲ್ಲ ನನಗೆ ದುಡ್ಡು ಕೊಡ್ದಂಗೆ ಊರ್ ಬಿಟ್ಟು ಹೊಂಟೋಯ್ತೀವ್ನ. ಒಂದ್ ಪ್ಯಾಕೆಟ್ ತತ್ತೈತಾಗ ಅದ್ ಯಾಕಂಗ್ ಆಡ್ತೀವಿ? ನೋಡ್ಲಾ, ಒಳ್ಳೆ ವ್ಯಾಪಾರ ಆಗೋ ಟೈಮಲ್ಲಿ ಇಲ್ಲಿ ಕುತ್ಕೊಂಡು ಪುರಾಣ ಓದ್ಬೇಡ, ಸುಮ್ನೆ ಹೊಂಟೋಗ್. ರಂಗಣ್ಣ ಒತ್ತಡಕ್ಕೆ ನನ್ನ ಆಣೆಗ್ಲು. ಬೇಡ ಬೇಡ ಬೇಡ, ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನನ್ ಮಕ್ಕಳಾಣೆಗೂ ತಂದು ಕೊಡ್ತೀವ್ನಿ. ಒಂದೇ ಒಂದ್ ಪ್ಯಾಕೆಟ್ ಕೊಟ್ಬಿಡೋಣ. ನಾಳೆನಾ? ದುಡ್ಡೇನ ಆಕಾಶನ ಉದುರ್ತದ? ನಿನ್ ನೆಂಡ್ರು ಕೂಲಿ ನಾಲಿ ಮಾಡಿ ತರ್ತಿದ್ ದುಡ್ಡನ್ನ ಎದರ್ಸಿ ಬೆದರ್ಸಿ ಕಿತ್ಕೊಂಡ್ ಬರ್ತಿದ್ದೆ. ಈಗ
ಅವಳ ಕಾಲ್ನ ಮುರಿದು ಕುಣಿಸಿದ್ಯಾ? ನಿನ್ನೆ ನಿನ್ ಬತ್ತ ದುಡ್ಡು ನಿಂಗೆ ಒಂದ್ ಪ್ಯಾಕೆಟ್ ಕೊಡೋಣ ಅಂದ್ರೆ ಇಲ್ಲದೆಲ್ಲ ಮಾತಾಡ್ತಿಲ್ಲ. ಗೆದ್ದಲ್ಲ. ನಮಸ್ಕಾರ ಸೀನಣ್ಣ. ನಮಸ್ಕಾರ. ಒಂದ್ 10 ರೂಪಾಯಿ ಇದ್ರೆ ಕೊಡಣ್ಣ. 10 ರೂಪಾಯಿ ಮಕ್ಕ ನೋಡಿ ಯಾವ ಕಾಲ ಸುಮ್ಕಿರೋದನಪ್ಪ. ಒಂದ್ ಪ್ಯಾಕೆಟ್ ಕೊಡು. ನೆಮ್ಕೆಲ್ನ ತರ ಮಾತಾಡ್ತಿದ್ದಲ್ಲ, ಮಡಿಕ ನನ್ ಬಾಕಿ ಹಿಡ್ಕೊಂಡು ಕೊಡಯ ಬೇಗ ಪ್ಯಾಕೆಟ್ನ. ದುಡ್ಡು ದುಡ್ಡು ಸಾಯಿದಲ್ಲ, ಇವ್ರೊಬ್ಬನೇ ಸಂಪಾದನೆ ಮಾಡಿರೋದು ದುಡ್ಡ. ಹೋಗಲಿ ನನ್ ಮಕ್ಕಳ, ಪ್ಯಾಕೆಟ್ ಕೊಡುವ ಕಾಸುದ್ರೆ ಕೊಡಲ್ಲ ಅಂತೀರ. ಕುಡಿರಿ ನನ್ ಮಕ್ಕಳ. ಹೋಗೊಳ್ಳಲೆ ಪಾಂಡು ಕುಮಾರನಂ ದಾಖೊಳ್ಳಲೆ. ಅವ್ವ, ಕುಡ್ಕೊಂಡ್ ಬಿದ್ದಿದ್ದ ಅಪ್ಪಯ್ಯನ ಹರೀಶ್ ಅಣ್ಣನುವೆ ಕೃಷ್ಣಣ್ಣನುವೆ ಹೊತ್ಕೊಂಡ್ ಬತ್ತಾವ್ರೆ. ಮನೇಲಿ ಗಂಜಿ ಕಾಯ್ಸಕ್ಕೂ ಗತಿ ಇಲ್ಲ ಅಂದ್ರೆ ನಂತವ ದುಡ್ಡಿಲ್ಲ ಅಂತ ಹೇಳಿ ಅಲ್ಲೋಗಿ ಕುಡ್ಕೊಂಡ್ ಬಿದ್ದವನ. ಇಂಥವ್ರು ಇದ್ದಷ್ಟು ಸತ್ರಷ್ಟು. ಇವ್ರ ಹತ್ರ ಹೇಗೆ ಹೇಗೆ ನನ್ಗೂ ಸಾಕಾಗೋಗ್ಬಿಟ್ಟದೆ. ನೀನ್ ಯಾಕೆ ಅಲ್ಜ ಸುಮ್ಕಿರವ, ಇದೆಲ್ಲ ಇದ್ದಿದ್ದೆ ತಾನೇ. ಮನೇಲಿ ಗಂಜಿ ಬೇಸಕ್ಕೂ ಏನು ಇಲ್ಲ ಅಂದ್ರೆ ನೀನ್ ಮಾತ್ರ ಹೊಟ್ಟೆ ತುಂಬಾ ಕುಡ್ಕೊಂಡ್ ಬಂದಿದ್ಯಾ. ಮಕ್ಕಳು ಹೊಟ್ಟೆ ಹತ್ಕೊಂಡ್ ಕುಂತವೆ, ನಿನ್ ಮಕ್ಕಳಿಗೆ ಬೆಂಕಿ ಆಗ. ಕಟ್ಕೊಂಡ್ ಎಂಟಿ ಅಂತೂ ಬೇಡ, ಉಡ್ಸಿದ್ ಮಕ್ಕಳಿಗೆ ಒಪ್ಪತ್ ಗಂಜಿ ಹಾಕಕ್ಕೂ ಯೋಗ್ತಾ ಇಲ್ಲ. ರೆಟ್ಟೆ ಗಾತ್ರ ಮೀಸೆ ಬಿಟ್ಬಿಟ್ರೆ ಆಗೋಯ್ತಾ? ಬಿಡು. ಇವ್ರ ಮನೆ ದಸಲು ಬಂದಿದ್ಯಲ್ಲ, ನಿಂಗೇನ್ ಬಂದೈತೆ ದೊಡ್ಡ ರೋಗ. ಈ ಮೂದೇವಿ ಸಾಯ ಗಂಟ ನಮ್ಗೆ ಉಳ್ಗಲ್ಲ ಇಲ್ಲ. 50 ರೂಪಾಯಿ ಎಲ್ಲಿಂದ ಬಂತದು? ಕದ್ಯಕ್ಕೇನಾರ ಸುಳ್ಳು ಮಾಡೋನೋ ಏನೋ ಯಾವ್ರೆ. ಏನ್ದಾನಪ್ಪ ನೋಡಿದ್ಯೋ? ನೋಡಿದ್ರು ನೋಡ್ದಂಗ ಹೋಯ್ತಾ ಇದೀಯ. ಮಾಡಿ ಎತ್ತದ ಮ್ಯಾಕೆ ಏನೇನು ಒದ್ಬಿಟ್ರಂತೆ ಹಂಗೆ. ಎಲ್ಲಾರ ಉಂಟಾ ಅಲ್ಲಕ್ಕಂಬುದಿ ನೆನ್ನೆ ಸಂಜೆ ದುಡ್ಡು ಕೊಟ್ಟಲ್ರ, ಚಿಡ್ರ ಕೊಡಕ್ಕಿಂತ ಹಿಂಗ್ ತಿರುಗಿ ನೋಡ್ತೀನಿ, ಅಟ್ರಿಗೆ ಹೊಂಟೋಗ್ಬಿಟ್ಟಿದ್ರಿ. ಯಾಕೋ ಈಗ ಸಿಕ್ಕದಲ್ರ. ಇಲ್ಲೇ ಇಟ್ಕೊಂಡಿದ್ದೆ, ಎಲ್ಲ ಉದ್ರ ಹೋಗ್ಬಿಟ್ಟೈತಲ್ರ. ಇರ್ಲಿ ಬಿಡು ನಿಂತವಿದ್ಲು ಎಲ್ಲೋತಿದೆ. ಅದರಲ್ಲಿ ಸ್ವಲ್ಪ ಹತ್ತಿಯ ಕುಡಿಯೋದೇ ಉಂಟಂತೆ. ಅದ್ರಾಗ ಬೆಳಿಗ್ಗೆ ಆದ್ರೇನು ಸಾಯಂಕಾಲ ಆದ್ರೇನು ಬೇಡ ಸ್ವಲ್ಪ ತಗೋ. ಅಲ್ಲ ಕಣ್ಣ, ಹಿಂಗ್ ಯಾಕೆ ತೊಂದ್ರೆ ಅಂತ ನೋಡು, ನಮ್ಮ ದಾನಪ್ಪ ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿರ್ಬೇಕು, ನನಗೆ ಅದು ಮುಖ್ಯ. ನಡಿ ತಗೋ. ಇಂದು ಗೊತ್ತಿಲ್ಲ ಮುಂದು ಗೊತ್ತಿಲ್ಲ, ಯಾವನ ಬಂದ್ ದುಡ್ಡು ಕೊಟ್ಟ ಅಂತ ನಮ್ಮ ಮಗಳ ನೋಟಿ ಕಳಿಸ್ಬಿಡದ. ನಾನ್ ಕಳ್ಸಕ್ಕಿಲ್ಲ. ಏನೇನ್ ಬಾಯಿಗೆ ಅವಾಗ್ಲಿಂದ ಹೇಳ್ತಾವಳೆ ಕಿವಿ ತೂಚಿದಂಗೆ. ನಾನೇನು ಅವಳ ಕಾಡ್ಗ ಕಳ್ಸಿದ್ದೀನಿ. ಸೋರಿ ಇಲ್ಲ ಅಂದ್ರೆ ವಾಪಸ್ ಕರ್ಕೊಂಬಂದ್ರಾಯ್ತು. ವಾಪಸ್ ಕರ್ಕೊಂಬರಕ್ಕೆ ಬೆಂಗಳೂರಿನ ಹತ್ರ ಆಯ್ತಾ? ಗಂಜಿ ಕುಡಿದ್ರು ಪರವಾಗಿಲ್ಲ, ನಮ್ಮೊಟ್ಟಿಗೆ ಇರ್ಲಿ. ತೆಗೆದು ಒದ್ದ ಅಂದ್ರೆ ನೆಟ್ಕರ್ ಇರೋ ಕಾಲ್ ಮುರ್ದೋಗ್ಬಿಡ್ಬೇಕು. ಮಗಳು ಕಳ್ಸ್ಕೊಡ್ತೀನಿ ಅಂತ ಹೇಳಿ ಮುಂಚಿತವಾಗಿ 2000 ಇಸ್ಕೊಂಬಂದಿದ್ದೀನಲ್ಲ, ಅದನ್ನ ತಾತ್ ಕೊಡ್ತಾನ. ಅವ್ವ, ನೀ ಯಾಕವ್ವ ಅಳ್ತೀಯ? ಇಲ್ ಮಾಡೋ ಕೆಲ್ಸನ ನಾನ್ ಅಲ್ಲೇ ಮಾಡ್ತೀನಿ. ತುಂಬಾ ದುಡ್ಡು ಸಿಕ್ತೈತೆ,
ಆ ದುಡ್ಡನ್ನ ನಾನು ಇಲ್ಲಿ ಕಳಿಸ್ತೀನಿ, ನೀನು ಕಾಲ್ಗೆ ಔಷಧಿ ತಗೋ. ಆಮೇಲೆ ನಾಗೇಶನು ಈ ಸಾಲಿನು ಈ ಸ್ಕೂಲಿಗೆ ಕಳ್ಸು, ಅವರು ಚಂದಾಗಿ ಓದ್ಲಿ. ಬಂದೇ ಬಿಟ್ರು. ಏನಪ್ಪ ರೆಡಿನಾ? ನಮಸ್ಕಾರ ಕಣ್ಣ. ಇದ್ಯಾಕಣ್ಣ ಈಟ್ಲೇಟು? ಅಯ್ಯೋ ಮನೆ ಬೇಗನೆ ಬಿಟ್ಟಪ್ಪ. ದಾರಿಲಿ ಬರೋವಾಗ ಅದ್ಯಾರು ನಮ್ ಪರಿಚಯ ಸಿಕ್ಬಿಟ್ಟು ನಮ್ಮ ಮಕ್ಕಳಿಗೆ ಒಂದು ಕೆಲಸ ಕೊಡ್ಸಿ ಅಂತ ಹೇಳಿದ್ರು. ಆಯ್ತಪ್ಪ, ನಾನು ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಹುಡುಕಿ ನಿಮ್ಗೆ ಕಾಗದ ಹಾಕ್ತೀನಿ ಅಂತ ಅವ್ರನ್ನ ಸಾಗಾಕ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನಿನ್ ಮನ್ಸು ಬಂಗಾರದ ಕಣ್ಣ. ನೋಡ್ರನಪ್ಪ, ನಿನ್ಗೆ ಗೊತ್ತೈತೆ ಈ ಮೈಯಿರೋದೇ ಬಡವ್ರ ಸೇವೆ ಮಾಡೋಕೆ ಅಂತ. ಆ ಶಿವ ಅದೆಷ್ಟು ವರ್ಷ ನಡೆಸ್ತಾನೋ ನಡೆಸ್ಲಿ. ನೀನ್ ಬೂಡಣ್ಣ, ಬಡವರು ಅಂತಂದ್ರೆ ನಿನಗ್ ಬೋ ಕನಿಕರ ಕಣ್ಣಣ್ಣ. ಅಣ್ಣ ಇವಳು ನನ್ ಹೆಂಡ್ರು. ನಮ್ಮ ಮದುಮಕ್ಕಲ್ವಾ? ಬಾದೇವಕ್ಕ, ನೀನ್ ನೋಡ್ತಾ ಇದ್ರೆ ಥೇಟ್ ನಮ್ಮ ಅಕ್ಕ ಇದ್ದಂಗೆ ಇದೆಯಾ ಕಣವ. ನಮ್ಮ ಅಕ್ಕ ನನ್ನ ಬಿಟ್ಟು ಹೋಗಿ 4 ವರ್ಷ ಆಯ್ತು. ಲೇ ದನಪ್ಪ, ಲೇ ಹಿಂಗೆ ಇಲ್ಲ ನಮ್ಮ ಅಕ್ಕ ನೋಡ್ಕೊಳ್ಳೋದು ಅಲ್ಲವೇ? ಅವ್ಳ ಕಾಲು ಬುರಿ ಯಾಕೆ ಅದು ಅಂಗ್ಲ ಮನ್ಸ್ ಬಂತು ನಿನಗೆ? ಅಣ್ಣ ಅದು ನೀನು ಹೆಚ್ಚಿಗೆ ಮಾತಾಡ್ಬೇಡ. ನಾಳೆನೆ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಆಸ್ಪತ್ರೆ ತೋರ್ಸು. ಊರತ್ತನ ಮಕ್ಕಳು ತಂದು ಕುಡ್ದು ಹಾಳು ಮಾಡ್ತಾರೆ. ತಗೊಳ್ಳೋದಿನ ಮಡಿಕೊಳ್ಳೋದಿನ. ನೋಡು ಮಾದೇವಕ್ಕ, ನಿಮ್ ಮನೆ ಕಷ್ಟ ನೋಡಕ್ಕಾಗದೆ ನಿಮ್ಮ ಮಗಳ ಕರ್ಕೊಂಡು ಹೋಗಿ ಕೆಲಸ ಕೊಡಿಸ್ತಾ ಇದ್ದೀನಿ. ನಿಮ್ಮ ಮಗಳು ನನ್ನ ಮಗಳಿದ್ದಂಗಲ್ವಾ? ನಿನಗೆ ನಿನ್ನ ಮಗಳ ನೋಡ್ಬೇಕು ಅಂತ ಮನ್ಸಾದ್ರೆ ಒಂದೇ ಒಂದು ಫೋನ್ ಹಚ್ಚು, ಮಿಂಚ್ ಬಂದಂಗೆ ಓಡ್ ಬರ್ತಾಳೆ, ನಿನ್ನ ಕಣ್ಣು ಮುಂದೆ ನಿಂತ್ಕೊಂತಾಳೆ. ಆಯ್ತನವ? ನೋಡ್ದನಪ್ಪ, ನಾನು ಕಳ್ಸೋ ದುಡ್ಡಲ್ಲ, ಕುಡ್ದು ಹಾಳು ಮಾಡಬೇಡ. ಮರುವಾದಿಯಾಗಿ ಮನೆಗೆ ಕೊಡ್ಬೇಕು ಏನೋ. ಮಗಳು ದುಡ್ಡು ಕಳಿಸ್, ದುಡ್ಡನ್ನ ಎಲ್ಲಾರು ಹಾಳು ಮಾಡ್ತೀನಿ ಅಣ್ಣ. ನೀನೊಂದು ಇರೋಣ ಇಡ್ಕೊಳ್ವ ಬಾಬಾ. ಅಣ್ಣ ಬಸ್ ಗೊತ್ತಾಯ್ತದೆ, ನಿನ್ ಮಗಳು ಕರ್ಕೊಂಡು ನಡಿಯೋಣ. ನೀನು ಅವಳ ಹಂಗೆಯ ಓಡ್ತಾಳೆ, ತಪ್ಕಾಯ್ತಾಳೆ. ನಾನ್ ಸಮಂದ್ರ ಹೇಳ್ತೀನಿ, ನೀನ್ ನಡಿಯಣ್ಣ. ಏನಪ್ಪ ಎಲ್ಲಿ ಸ್ವಾಮಿ? ಚಾಮರಾಜಪೇಟೆಗೆ. ಕುತ್ಕೊಳ್ಳಿ. ಕುತ್ಕೊಳ್ಳವ ಸರ್. ಮಲ್ಲಿಗೆ ಮಲ್ಲಿಯಪ್ಪ. ಬನ್ನಿ. ಅಪ್ಪ, ಹೋಟೆಲ್ ಸೇರಿದ್ವಿ. ಎಲ್ಲಕ್ಕ ಕಾಣಿಸ್ತಾ ಅಕ್ಕ ನಮಸ್ಕಾರ. ಇದನ್ನ ಒಪ್ಸ್ಕೋಬೇಕು. ಅಕ್ಕ ಇದನ್ನ ಬೋ ಕಷ್ಟಪಟ್ಟು ನಡಿಯವ ನಡಿ. ಅಕ್ಕ ಪುಟ್ಟಿಗೆ ಹಾಕೋಬೇಕು ಅಂತಾನೆ ನಾನು ಇಷ್ಟು ದಿನ ಆ ಹಳ್ಳಿಲಿ ಟೆಂಟ್ ಹಾಕಿದ್ದು. ಅಯ್ಯೋ, ನೋಟಿನ ಕಂತೆಗಳನ್ನ ಸುರಿದೆ
ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ಅಯ್ಯೋ, ಯಾಕೆ ಹಂಗೆ ಎದ್ಕೊಂತ ಇದೀಯಾ? ಬಾಯಿಲಿ ಕೂತ್ಕೋ. ಇನ್ಮೇಲೆ ಇವ್ರೇನ್ ನಿಮ್ಮಮ್ಮ, ನೀನು ಕೆಲಸ ಮಾಡೋದು ಇಲ್ಲೇ. ಇನ್ನು ಎಳಸು ಹೂವಾಗೈತಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅಕ್ಕ, ಈ ಹೂವನ್ನ ಮುಟ್ಟಿಲ್ಲ. ಮೊದಲನೇ ಪೂಜೆಗೆ ಅಂತ ಜ್ವಾಪಾನವಾಗಿ ತಂದೀವ್ನಿ. ಮಾಲಿ, ಏನಕ್ಕ? ಮಗು ಹಸ್ಕೊಂಡೈತೆ, ಹೊಟ್ಟೆ ತುಂಬಾ ಊಟ ಹಾಕು. ಸರಿ. ಊಟ ಆದ್ಮ್ಯಾಕೆ ರೆಡಿ ಮಾಡ್ಕೊಂಡ್ ಕರ್ಕೊಂಡ್ ಬಾ. ನಂಗ್ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಇವತ್ ನಿಂಗೆ ಹೆಣ್ಣೋಡೆ ಶಾಸ್ತ್ರ, ಅದಕ್ಕೆ ಹೋಗಕ್ಕ. ಯಾಕೆ ನಾಚಿಕೆನಾ? ಯಾರೋ ಕಾರ್ನಾಗ್ ಬಂದಂಗೈತೆ. ಯಾಕೆ ನಿಂಗ ಅವರೇ ಬೇಕಾ? ಅವ್ರನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಇಲ್ಲ ಅವ್ರೇ ಮಾಡ್ಬೇಡ. ಓ ಅಳಿಯಂದ್ರು, ಬರ್ಬೇಕು ಬರ್ಬೇಕು, ಕೂತ್ಕೊಳ್ಳಿ. ಈ ಅತ್ತೆ ಮನೇನ ಮರ್ತೇ ಬಿಟ್ರೇನೋ ಅನ್ಕೊಂಡೆ. ಈ ಅತ್ತೆ ಹೆಣ್ಮಕ್ಳನ್ನ ಮರೆಯಕ್ಕಾಯ್ತದ? ಇವ್ರೇನಾ ಈ ಅಮ್ಮನ್ ಅಳಿಯಂದ್ರು? ಈ ಮನೆಗ್ ಬರೋ ಗಂಡಸ್ರೆಲ್ಲ ಅಮ್ಮನ್ ಅಳಿಯಂದ್ರೆ. ಇಷ್ಟ ಆದ್ರೆ ಮದ್ವೆ ಆಗ್ತ್ಯಾ? ನಂಗೆ ಮದ್ವೆನೂ ಬೇಡ, ಏನು ಬೇಡ. ನಂಗೆ 1000 ರೂಪಾಯಿ ಸಂಬಳ ಕೊಡ್ತಾರಂತೆ. ಅದ್ರಲ್ಲಿ ತಮ್ಮ ತಂಗಿನ ಓದಿಸ್ಬೇಕು. ಅಪ್ಪಯ್ಯಂಗೆ ಕುಡಿಯಕ್ ಸ್ವಲ್ಪ ದುಡ್ಡು ಕೊಡ್ಬೇಕು. ಸರಿ, ಮತ್ತೆ ಹೇಗಿದೆ ನೋಡು. ನಾನೇನ್ ಕೆಲ್ಸ ಮಾಡ್ಬೇಕಿವಾಗ? ಕೆಲಸ ಶುರು ಮಾಡೋಕೆ ಇಷ್ಟೊಂದು ಅವಸರನ? ಈಗಷ್ಟೇ ಬಂದಿದ್ಯಾ, ಇನ್ನೊಂದ್ 2 ದಿನ ಇರು. ಕೆಲಸ ಶುರು ಆದ್ರೆ ಪುರ್ಸತ್ತೇ ಇರಲ್ಲ. 1000 ರೂಪಾಯಿ ಸಂಬಳ ಕೊಡ್ತೀರಾ ಅಲ್ಪ? ಮೂಲಂಗಿ ಮಾಮ ಹಂಗೆ ಹೇಳಿ ಕರ್ಕೊಂಬಂದೈತೆ. ಬರೀ 1000 ರೂಪಾಯ? ಇನ್ನೂ ಜಾಸ್ತಿನೇ ಕೊಡೋಣ. ಮೊದಲನೇ ಸಂಬಳ ಆದ್ಮೇಲೆ ಊರ್ಗ್ ಹೋಗ್ಬರ್ತೀನಿ. ಅಮ್ಮಂಗೆ ಕಾಲ್ ಮುರ್ದೈತೆ, ಔಷಧಿ ಕೊಡ್ಸ್ಬೇಕು. ಕಳಿಸಿದ್ರಾಯ್ತು. ಈಗ ಅಕ್ಕನ್ ಜೊತೆ ಒಳಗಡೆ ಹೋಗು. ನೀನ್ ಮಾಡ್ಬೇಕಾಗಿರೋ ಕೆಲ್ಸದ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾಳೆ. ನನ್ಗೆ ಎಲ್ಲಾ ಕೆಲ್ಸ ಬರ್ತೈತೆ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ನೆಲ ಒರೆಸ್ತೀನಿ, ದನಾನು ಮೇಯಿಸ್ತೀನಿ. ಯಾಕೆ ನಗ್ತಿದ್ದೀರಾ? ಬಿಟ್ವಾಗ್ಲೂ ನನ್ಗೆಲ್ಲಾ ಕೆಲ್ಸನೂ ಬರ್ತೈತೆ. ನೀನ್ ಏನ್ ಕೆಲ್ಸ ಮಾಡ್ಬೇಕು ಅಂತ ಅವಳು ಹೇಳ್ಕೊಡ್ತಾಳೆ. ಕರ್ಕೊಂಡೋಗಿ ಒಳಗಡೆ. ಅಕ್ಕ, ಆ ಮೆಟ್ಲು ಮೇಲಿದ್ರಲ್ಲ ಹೆಂಗಸ್ರು, ಅವರೆಲ್ಲ ಯಾರು? ಈ ಅಮ್ಮನ್ ನೆಂಟ್ರಾ? ಇನ್ನೊಂದ್ 2 ದಿನ ಕಳೆದ್ರೆ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಬೇಗ ಬಾ.
ಇರಕ್ಕ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಅದಕ್ ಬಟ್ಟೆ ಯಾಕೆ ಬದಲಾಯಿಸ್ಬೇಕು? ಹಾಗೆ ಬಾ. ಛೀ, ಬಿಡಕ್ಕ, ಬಾ ಇಲ್ಲಿ. ಬಿಡು, ಬಿಡಕ್ಕ, ಸುಮ್ನೆ ಬಿಡಕ್ಕ ನನ್ನ. ಥೂ, ಏನಿದು ಅಸಹ್ಯ? ಅಸಹ್ಯ ಅಂದ್ರೆ ಹೆಂಗೆ? ನೀನ್ ಇವಾಗ ಇಲ್ಲಿಂದ ಹೋಯ್ತೀಯೋ ಇಲ್ವಾ? ಹೋಗಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನೀನ್ ಇಲ್ಲಿಂದ ಹೋಗದೆ ಇದ್ರೆ ಜೋರಾಗಿ ಕೂಗ್ಕೊಂಡ್ಬಿಡ್ತೀನಿ. ಕೂಗು, ಯಾರ್ ಬೇಡ ಅಂತಾರೆ? ಯಾರು ಬಂದ್ರು ಇದನ್ನೇ ಮಾಡಿ. ನನ್ನೇ ಕಷ್ಟೇನೆ ಅಮ್ಮ, ಇರು ಮಾಡ್ತೀನಿ. ಆ ರಂಭ ಏನ್ ಮೆರಿತಿದ್ಲು ನೋಡು. ಕಾಲೇಜ್ ಹೀರೋ ಬುಟ್ಟಿಗ್ ಬಿದ್ದ ಅನ್ನೋ ಜಂಬ ಅವಳಿಗೆ. ಏನ್ ಮಹಾ ತ್ರಿಪುರ್ ಸುಂದ್ರಿ ಅವಳು. ಅವಳಂಗೆ ದಿನಾಗ್ಲೂ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಕಾಸ್ಟ್ಲಿ ಡ್ರೆಸ್ ಗಳನ್ನ ಹಾಕೊಂಡಿದ್ರೆ ನಾವು ಅವಳಿಗಿಂತ ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ? ಅದು ಸರಿನೇ ಅನ್ನು. ಏನ್ ಮಾಡಕ್ಕಾಗುತ್ತೆ? ನಾವು ಇವಳಾಗೆಲ್ಲ ಎಂಜಾಯ್ ಮಾಡ್ಬೇಕು ಅಂದ್ರೆ ನಾವೇ ಕಷ್ಟಪಟ್ಟು ದುಡ್ಕೋಬೇಕು. ರಮ್ಯಾ, ಅವಾಗ್ಲೇ ಕೇಳ್ಬೇಕು ಅಂತಿದ್ದೆ, ಮೊಬೈಲ್ಗೆ ಎಷ್ಟೇ ಕೊಟ್ಟೆ? 3500. ಏನು 3500? ಏನ್ ಮಾಡೋದಮ್ಮ, ರಂಭಾ ಅಂತವ್ರ ಜೊತೆ ಕಾಂಪೀಟ್ ಮಾಡ್ಬೇಕು ಅಂದ್ರೆ ದುಡ್ಡಿನ ಮುಖ ನೋಡ್ಬಾರ್ದಲ್ಲ. ಅದು ಸರಿಯೇನು, ನಿಮ್ಮಪ್ಪ ಕೊಡ್ಸಿದ್ದೇನೆ. ಏನು 3,500 ರೂಪಾಯಿ ಕೊಟ್ಟು ನಮ್ಮಪ್ಪ ಮೊಬೈಲ್ ಫೋನ್ ಕೊಡಿಸ್ತಾರ? ಕೊಡ್ಸಿದ್ರೆ ಮುಗ್ದೇ ಹೋಯ್ತು. ಮತ್ತೆ ದುಡ್ಡಲ್ಲಿಂದ ಬಂತು ಅಂತ ನಿಮ್ ತಾಯಿ ಕೇಳಿದ್ರೆ ಅದ್ಯಾವ್ ದೊಡ್ಡ ವಿಷಯನೇ? 1000 ರೂಪೀಸ್ ಕೊಟ್ಟು ಕೊಂಡ್ಕೊಂಡೆ ಅಂದ್ರೆ ಅದಕ್ ನಮ್ಮಮ್ಮ ಜಾಸ್ತಿ ಆಯ್ತಲ್ವೇನೆ ಅಂತಾರೆ ಅಷ್ಟೇ. ಆಮೇಲೆ ತಿಂಗಳ ಖರ್ಚಿಗೆ ಅಂತ ದುಡ್ಡು ಕೊಟ್ಟಿದ್ದನ್ನ ಹೀಗೆ ಖಾಲಿ ಮಾಡ್ಕೊಂಡ್ರೆ ಮುಂದ್ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ನಾನ್ ಅದಕ್ಕೆ ಪರವಾಗಿಲ್ಲ ಬಿಡಮ್ಮ, ಸ್ವಲ್ಪ ದಿನ ನಡ್ಕೊಂಡ್ ಕಾಲೇಜ್ಗೆ ಹೋಗ್ತೀನಿ ಅಂತೀನಿ. ಅದಕ್ಕೆ ಅವರು ವಯಸ್ಸಿಗೆ ಬಂದ್ ಹುಡುಗಿ ನಡ್ಕೊಂಡ್ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಮನೆ ಖರ್ಚಿಗೆ ಇಟ್ಟಿರೋ ದುಡ್ಡ ಸ್ವಲ್ಪ ಕೊಟ್ಬಿಡ್ತಾರೆ. ಅಮ್ಮನ್ಗಂತೂ ಗೊತ್ತಾಗಲ್ಲ, ಅಪ್ಪನ್ಗಾದ್ರೂ ಗೊತ್ತಾಗಲ್ವೇನೆ? ಅಯ್ಯೋ, ಇದನ್ನೆಲ್ಲ ಗಮನಿಸೋ ಪುರ್ಸೋತು ಅವ್ರಿಗೆ ಎಲ್ಲಿದೆ? ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ಹಲೋ, ನಾನ್ ಮಾರಿ ಮತ್ತು ಮಾತಾಡೋದು. ನೀನ್ ಬರ್ತಾ ನಿನ್ ಜೊತೆ ಇನ್ನಿಬ್ಬರು ಹುಡುಗಿನ ಕರ್ಕೊಂಬ. ಈಗ್ಲೇ ಬಾ. ಸರಿ, ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್? ತಕ್ಷಣ ಹೊರಟ್ ಬಾ. ಓಕೆ, ಬರ್ತೀನಿ. ಓಕೆ. ಗಿರಾಕಿಗಳು ಕಾಯ್ತಾ ಇದಾರೆ, ಬೇಗ ಬಾ. ಓಕೆ. ಯಾರೇ ಅದು? ಮಾರಿ ಮತ್ತು ಫೋನ್ ಮಾಡಿದ್ಲು ಕಣೆ. ಹೌದು, ತುಂಬಾ ಅರ್ಜೆಂಟ್ ಅಂತೆ, ಎಲ್ರೂ ಹೋಗ್ಬೇಕಂತೆ. ಹೋಗೋಣ? ಹಾಕೊಳ್ಳೋವರೆಗೂ ನಾನ್ ನಿನ್ ಜೊತೆ ಮಲ್ಗಲ್ಲ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಹಾಗಾದ್ರೆ ನೀನ್ ಬೇರೆ ಯಾರನ್ನಾದ್ರೂ ನೋಡ್ಕೋ. ಬೇರೆ ಯಾರು ನೋಡ್ಕೊಂಡ್ರೆ ಈಗ ಯಾಕೆ ಅಲ್ಲೇ ಹೋಗ್ತಿದ್ದೆ. ಸುಮ್ಮನೆ ಹಂಗೆಲ್ಲ ನಕರ ಮಾಡ್ಬೇಡ. ಪುಕ್ಸಟೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡು ಬಿಸಾಕ್ ಬಂದಿದ್ದೀನಿ. ಹಾಗಂತ ನಿನ್ ಕಾಯಿಲೆನ ಅಂಟಿಸ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ನಾನೇ ರೆಡಿ ಇರ್ಬೇಕಾದ್ರೆ ನಿಂದೇನೆ ಬಿದ್ಕೊಳ್ಳಲೇ. ನೋಡೋ, ಸುಮ್ಮನೆ ಹಂಗೆ ಹೇಳ ಮಾಡ್ಬೇಡ. ನೋಡ ಹೇಳ್ತೀನಿ, ನಿಮ್ ಯಜಮಾನಿ ಹತ್ರ ಹೋಗಿ ಹೇಳ್ಬೇಕಾ? ಹೊಸಬ್ಳ ನೀನು? ತುರುವೇಕೆರೆಯಿಂದ ಬಂದೆ. ಮನೆ ಕೆಲ್ಸಕ್ಕೆ ಆಳ್ಬೇಕು ಅಂತ ಮೂಲಂಗಿ ಮಾಮನೆ ನನ್ನ ಕರ್ಕೊಂಡ್ ಬಂದ್ರು. ಏನಮ್ಮ ನೀನು ಈ ಟೊಳ್ಳೆ ಮೈ ಮಾಡ್ಕೊಂಡು ಮನೆ ಕೆಲ್ಸ ಮಾಡ್ತೀಯ? ಒಯ್ಬೇಕಾದ್ರೆ 3 ಕಾಸು ದುಡ್ದು ಕೈಯಾಗಿಟ್ಕೋ. ನನ್ನಂಗ್ ಮುದುಕಿ ಆದ್ಮೇಲೆ ಯಾವ ಗಂಡಸು ತಿರುಗಿ ನೋಡಕ್ಕಿಲ್ಲ, ಅರ್ಥ ಆಯ್ತಾ? ಇಲ್ಲ,
ನಾನಂತವಳಲ್ಲ, ನಾನಂತ ಕೆಲ್ಸ ಮಾಡಕ್ಕಿಲ್ಲ. ನಮ್ಮೂರಿಗೆ ಕಳ್ಸಿ, ನಾನ್ ನಮ್ಮೂರ್ಗ್ ಹೊಂಟೈತೀನಿ. ನೀನು ಬ್ಯಾಡ ಅಂದ್ರು ಅವಳು ನೀನ್ ಬಿಡ್ಬೇಕಲ್ಲ. ಚಿನ್ನದು ಮೊಟ್ಟೆ ಇಡೋ ಕೋಳಿನ ಬಿಟ್ಬಿಡಕ್ಕೆ ಅವಳಿಗೇನು ಹುಚ್ಚ? ಕುಡಿಯಕೋಗ್ಬಿಡೋದು. ನಾನು ಅವಾಗಿಂದ ನೋಡ್ತಾ ಕೊಡೆ ಕಡೆ ಕುದುರೆ ಮಾತಾಡ್ಬಿಡ ಕೂತ್ರೆ ಪಟ್ಟ ಕಟ್ ಮಾಡಿದ್ರು ಕೊಡೆ ಕೊಡಕ್ಕಿಲ್ವ? ನನ್ಗೆ ಇಲ್ಲಿರಕ್ ಇಷ್ಟ ಇಲ್ಲ. ನಾನು ನಮ್ಮೂರ್ಗ್ ಹೊಂಟೈತೀನಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ನಮ್ಮೂರಿಗೆ ಕಳ್ಸ್ಬಿಡಿ. ನಡಿ ನಡಿ. ಎಲ್ಲಿಗೆ ಹೋಗ್ತೀಯ ನೀನು? ಇದೇ ನಿನ್ ಮನೆ, ನೀನು ಇಲ್ಲೇ ಬಿದ್ದಿರ್ಬೇಕು, ಸಾಯ್ಬೇಕು. ಆಚೆ ಹೋಗ್ಬೇಡಿ, ಯಾಕೆ ಹೊಡಿತಾ ಇದೆಯಾ? ಪಾಪ ಕಲ್ತು ಬುದ್ಧಿ ಹೇಳಿದ್ರೆ ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದಿರಕ್ಕೆ ಏನೇ ರೋಗ ನಿನಗೆ? ನನ್ನ ಯಾವಾಗ ತಲೆ ಹಾಕ್ಬೇಡ. ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ವಿಷಯ ನನಗೆ ಯಾಕಮ್ಮ? ಇವಳಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತೆ, ಕಳಿಸ್ಬಿಡ್ಲಾ? ಇವಳ ತಲೆ ಮೇಲೆ 20,000 ಸುತ್ತಿದ್ದೀನಿ, ಅದು ನೀನ್ ಕೊಡ್ತೀಯಾ? 10 ರೂಪಾಯಿಗೂ ನಿನ್ನ 3,000 ಗತಿ ಇಲ್ಲ. ನನ್ನ ಮನೇಲಿ ಇಟ್ಕೊಂಡು ನಿನಗೆ ಬಿಂಟಿ ಕೂಡ ಹಾಕ್ತಾ ಇದ್ರೆ ನನ್ನ ವಿಷಯಕ್ಕೆ ತಲೆ ಹಾಕ್ತೀಯಾ? ಏಯ್, ಅವಳು ಬದಲು ನೀನೇ ಇಲ್ಲಿಂದ ತೊಲಗು. ಹಾಗೆ ಹಾಗ ದಂಡು ಪಿಂಡ. ನಿನ್ ಕಾಲು ಬೀಳ್ತೀನಿ, ನನ್ನ ರಾಜೆ ಕಳಿಸ್ಬೇಡ. ನಿನ್ನ ಬಿಟ್ರೆ ನನ್ಗೆ ಆರಂಭ ಗತಿ. ಏಯ್, ಇನ್ನೊಂದ್ಸಲ ನನ್ನ ವಿಷಯದಲ್ಲಿ ತಲೆ ಹಾಕ್ದೆ ಅಂದ್ರೆ ನಿನಗೆ ಇಲ್ಲಿಂದ ಟಿಕೆಟ್ ಕೊಟ್ಬಿಡ್ತೀನಿ. ಹೇಳ ಮೇಲೆ ಸಲ ಈ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ರೆ ನಿನ್ನ ಹೊಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ನನ್ ಜೊತೆಲೆ ಬಾ. ಎಲ್ರಿಗೂ ಗಿರಾಕಿ ಸಿಗ್ತಾರೆ, ನಿನಗೂ ಮಾತ್ರ ಗಿರಾಕಿ ಸಿಗಕ್ಕಿಲ್ವಾ? ನಾನು ಎಲ್ಲ ಅಡ್ಡಗಳಲ್ಲೂ ಇಡೀ ರಾತ್ರಿ ಕಾದೆ, ಆದ್ರೆ ಯಾರು ಸೆಟ್ ಆಗ್ಲಿಲ್ಲ. ನಾನು ಎಲ್ಲ ರೀತಿನೂ ಪ್ರಯತ್ನ ಮಾಡ್ದೆ. 3 ಕಾಸು ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ದೇ ಇರೋ ನಿನ್ನಂಥವಳಿಗೆ ನನ್ನ ಮನೇಲಿ ಬಿಟ್ಟಿ ಕೂಡ ಹಾಕೋದಕ್ಕೆ ನನ್ನ ಮನೆಯನ್ನು ತಪ್ಪನ್ ಚಕ್ರ ಅನ್ಕೊಂಡೇನೆ. ನಿನ್ನ ಹೀಗೆ ಬಿಟ್ರೆ ಬಾಕಿ ಅವರು ನಿನ್ನ ಬುದ್ಧಿನೇ ಕಲಿತಾರೆ. ಮಾಲಿ, ದಯವಿಟ್ಟು ಇದೊಂದ್ಸಲಿ ಬಿಟ್ಬಿಡಿ. ನಾಳೆಯಿಂದ ಹೇಗಾದ್ರೂ ತಂದ್ಕೊಡ್ತೀನಿ.
ಏನಕ್ಕ ನೀನು ಒಂದು ದಿನದ ಕಲೆಕ್ಷನ್ ತರಲಿಲ್ಲ ಅಂತ ಅವ್ರಿಗೆ ಬರ್ರೆ ಹಾಕ್ಬಿಟ್ಯ. ಹಾಗಲ್ಲಕ್ಕ, ಅವ್ಳಿಗಿನ್ನು 4-5 ದಿನ ದಂಧೆಗೆ ಹೋಗಕ್ಕಾಗಲ್ವಲ್ಲ, ಅದರಿಂದ ನಿನಗೆ ಲಾಸ್ ಅಲ್ವಾ, ಅದಕ್ಕೆ ಹೇಳಿದೆ. ಅಯ್ಯ ನಿನ್ನ 4 ದಿನ ಇವಳೊಬ್ಬಳು ಕಲೆಕ್ಷನ್ ಇಲ್ದೆ ಹೋಗ್ಬೋದು, ಆದ್ರೆ ಇವಳ ಸ್ಥಿತಿ ನೋಡಿ ಉಳಿದವರು ಹೆದರ್ಕೊಳ್ತಾರೆ. ನಾಳೆ ನಾವು ಬರಿಗೈಲ್ ಬಂದ್ರೆ ನಮಗೂ ಇದೇ ಸ್ಥಿತಿ ಬರುತ್ತೆ ಅಂತ ದಂಧೆ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಅಬ್ಬಾ 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 ಅಬ್ಬಾ, ಏನಕ್ಕ ನಿನ್ ತಲೆ ಅಂದ್ರೆ ತಲೆ ಅಕ್ಕ. ನಾಳೆನೆ ಅವಳಿಗೆ ಮದುವೆ ಶಾಸ್ತ್ರ ಮಾಡಿ ಮುಗಿಸ್ಬೇಕು. ವ್ಯವಸ್ಥೆ ಮಾಡ್ಕೊ. ಆಯ್ತಕ್ಕ, ಇವತ್ತೇ ಮಾಡ್ತೀನಿ. la la la
ಏನೋ ಪಾಪ ಕಸಬು ಹೊಸಬಳು ಅಂತ ಸದರ ಕೊಟ್ರೆ ನನಗೆ ಹೋಗಿದ್ಯಾ? ಮತ್ತೆ ನೀನ್ ಯಾಕೆ ನನ್ ಮೈ ಮುಟ್ಟೋದು? ಮೈ ಮುಡ್ದೆ ನಿನ್ ಜೊತೆ ಸುಮ್ಕೆ ಆಟ ಆಡಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನಿನ್ ಯಜಮಾನಿಗೆ ಕೈ ತುಂಬಾ ರೊಕ್ಕ ಕೊಟ್ಟಿದ್ದೀನಿ ಗೊತ್ತಾ? ಯಜಮಾನಿ ಕೈಲಿ ದುಡ್ಡು ಕೊಟ್ಟಿದ್ರ ಅವಳ ತವನೇ ಹೋಗಿ ಹಿಂಗೆಲ್ಲ ಮಾಡಿ ನನ್ ತವ ಯಾಕೆ ಬರ್ತೀರಾ? ನಿಮ್ ಮನೇಲಿ ನಿಮ್ ಮಕ್ಳಿಗೂ ಹಿಂಗೆ ಮಾಡ್ತೀರಾ? ಮಾಡ್ತಿದ್ದಾಳೆ. ಇದೇನಲ್ಲಿ ಅಂದ್ರೆ ಇಷ್ಟ ಬೇಗ ಹೊರಟ್ಬಿಟ್ರ? ಆಳಿ ಅಂದ್ರೆ ಇನ್ನೂ ಚಿಕ್ಕ ಹುಡುಗಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏನೋ ಬಡವಿ ನಿಮ್ಮಂತವ್ರ ಸೇವೆ ಮಾಡ್ಕೊಂಡು ಜೀವನ ಮಾಡೋಳು. ನೀನ್ ಅವಳ ಚಿಕ್ಕ ಹುಡುಗಿ ಅನ್ಕೊಂಡಿರು, ಅವಳನ್ನ ಚೊಕ್ಕವಾಗಿ ಗುಡ್ಸಿ ಚರಂಡಿಗೆ ಹಾಕ್ಬಿಡ್ತಾಳ ಅಷ್ಟೇ. ಅವಳು ಏನ್ ಮಾಡಿದ್ಲು? ಹೋಗಿ ಅವಳನ್ನೇ ಕೇಳು. ಒಂದ್ ನಿಮಿಷ. ಈ ಮಾರಿ ಮುತ್ತು ಮನೆಗ್ ಬಂದ್ ಅಳಿಯಂದ್ರು ಹಂಗೆ ಹೊಂಟೋಗೋದ? ಆ ಎಳೆ ನಿಂಬೆಕಾಯಿನ ನಾಳಿಕೆ ದಾರಿಗೆ ತರ್ತೀನಿ. ಅಳಿಯಂದ್ರೆ ಈಗ ಒಳಕ್ ನಡೀರಿ. ಬ್ಯಾಡ, ಇವತ್ತಿದ್ ಮೂಡೆಲ್ಲ ಹಾಳಾಗೋಯ್ತು. ನಾ ಬರ್ತೀನಿ. ಬಂದ್ ಗಿರಾಕಿನ ವಾಪಸ್ ಕಳಿಸ್ಬಿಟ್ಟಿಯಲ್ಲೇ? ನೀನ್ ಯಾರಿಗ ಅವಮಾನ ಮಾಡಿ ಕಳಿಸ್ತೆ ಅಂತ ಗೊತ್ತೇನೆ? ಅಂತಹ ದೊಡ್ಡ ಮನುಷ್ಯರ ಸಪೋರ್ಟ್ ಇಲ್ದೆ ಈ ಏರಿಯಾದಲ್ಲಿ ಇಂಥ ದಂಧೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೇನೆ ಪಾಪಿ. ಅವ್ರು ಮನ್ಸ್ ಮಾಡಿದ್ರೆ ನಾಳೆನೆ ನಾನು ನೀನು ಎಲ್ಲ ಬೀದಿಗೆ ನನ್ನನ್ ಯಾಕೆ ಹೊಡಿತಾ ಇದ್ದೀರಾ? ನಾನೇನ್ ತಪ್ಪು ಮಾಡ್ದೆ? ನೀನ್ ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತೀಯ? ನೀನ್ ಏನೇ ಹೇಳ್ದೆ ಅವ್ರಿಗೆ? ನನ್ಗೆ ಎಲ್ಲೆಲ್ಲೋ ಕೈ ಹಾಕಕ್ ಬಂದ್ರು, ಅದಕ್ಕೆ ನಿಮ್ ಮನೆ ಮಕ್ಳಿಗೂ ಹಿಂಗೆ ಮಾಡ್ತೀರಾ ಅಂತ ಕೇಳ್ದೆ. ಅಯ್ಯೋ ಮನೆ ಹಾಳಿ, ನನ್ನ ಸರ್ವನಾಶ ಮಾಡ್ಲಿ ಅಂತಾನೆ ನೀನು ಉದ್ದಕ್ಕೂ ದುಡ್ಡು ಸುರಿದು ನಿನ್ನ ಕೊಂಡ್ಕೊಂಡ್ ಬಂದ ಹಾಗಾಯ್ತಲ್ಲೇ. ದುಡ್ಡು ಕೊಟ್ಟು ಸುಖ ಪಡೆಯಕ್ ಬರೋ ಗಂಡ್ಸು ನಿನ್ನ ಮೈ ಮುಟ್ಟದೆ ನಿನ್ ಜೊತೆ ಆಟಾಡ್ತಾ ಕುತ್ಕೊಳಕಾಗುತ್ತೇನೆ? ಆ ಯಪ್ಪನ್ಗೆ ನಮ್ಮ ಅಪ್ಪ ಹಿಂಗಿಂತ ವಯಸ್ಸಾಗೈತೆ, ಬುದ್ಧಿ ಬೇಡ್ವಾ? ನಿನಗೆ ಒಳ್ಳೆ ಮಾತನ್ನು ಹೇಳಿದ್ರೆ ಬುದ್ಧಿ ಬರಕ್ಕಿಲ್ಲ. ಮೆತ್ತನೆ ಹಾಸಿಗೆ ಮ್ಯಾಗ್ ಮಲಿಕೊಂಡು ಸುಖ ಪಡೆದ್ರೆ ಈ ದಂಧೆ ಕಷ್ಟ ಏನು ಅಂತ ನಿನಗೆ ಗೊತ್ತಾಗಕ್ಕಿಲ್ಲ. ಎಳೆ ಮೇಲೆ ಹೀಗೆ ಹೋಗಿ ಬೀದಿಲಿ ಗಿರಾಕಿಗಳನ್ನ ಹಿಡಿದು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ಬರೀ ಕೈ ಬಂದ್ರೆ ನಿನ್ನ ಜೀವ ಸಹಿತ ಪ್ರಪಂಚದಲ್ಲಿ ಏನೂ ಇಲ್ಲ. ಸುಮ್ನೆ ಯಾಕ ರಾಕ್ಷಸಿನ ಎದ್ರಾಕೊಂಡು ಹೊಡ್ತಾ ತಿನ್ ಸಾಯ್ತ್ಯ? ನಾನ್ ಹೇಳ್ದಂಗೆಲ್ಲ ಮಾಡು, ಗಿರಾಕಿ ಸಿಗ್ತಾನೆ. ನನ್ನ ಮನೆ ಕೆಲ್ಸಕ್ಕೆ ಅಂತ ಕರ್ಕೊಂಬಂದಿದ್ದು. ಅಯ್ಯೋ ನಿನಗ್ ಏನ್ ಹೇಳಿ, ನಿಲ್ಲಿಗೆ ಮನೆ ಕೆಲ್ಸಕ್ಕೆ ಕರ್ಕೊಂಬಂದಿಲ್ಲ. ಮತ್ತೆ ಒಂದ್ಸಲ ಮಾರಿ ಮುತ್ತು ಬಲೆಗ್ ಬಿದ್ದವರು ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಅವಳಿಗೆ ದೊಡ್ಡೋರ್ ಸಪೋರ್ಟ್ ಇದೆ. ನಮ್ಮನ್ನ ಈ ರೀತಿ ಬೀದಿಗ್ ಬಿಟ್ಟು ಸುಮ್ನೆ ಇರ್ತಾಳೆ ಅನ್ಕೋಬೇಡ. ಅಕ್ಕ, ನನಗ್ ಯಾಕೋ ಭಯ ಆಗ್ತೈತೆ. ಬೆಳಗಾಗೋ ಅಷ್ಟ್ರಲ್ಲಿ 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಾಂದವಳೆ. ಹೆಂಗ್ ಸಂಪಾದನೆ ಮಾಡೋದು? ಅದೇ ನಮ್ ದಂಧೆ. ನಾವು ಗಿರಾಕಿಗಳನ್ನ ಹಿಡಿಬೇಕು, ಅವ್ರ ಜೊತೆ ಮಲ್ಕೋಬೇಕು, ಅವ್ರ ಹತ್ರ ದುಡ್ಡು ತಗೋಬೇಕು. ಗಿರಾಕಿ ಅಂದ್ರೆ ಏನು? ಇನ್ನೋಡು, ಇಲ್ಲಿದಾರು ಇಂಥವ್ರೆ ಗಿರಾಕಿಗಳು, ಗೊತ್ತಾಯ್ತಾ? ಬಾಯ್.
ಬತ್ತೀಯಾ? ಎಷ್ಟು ಕೊಡ್ಬೇಕು? 1000 ರೂಪಾಯಿ. ಆಯ್ತು, ಬಾ ಬಾ ಹೋಗ್ಬಿಡಣ. ಅದೇ ಯಾಕೆ ಏನಾಯ್ತು? ಸುಮ್ಕೆ ಮಲ್ಲಿಕ ಅಲ್ಲ, ಯಾಕೆ ಅಲ್ಲಿಂದ ಕರ್ಕೊಂಬಂದಿರೋದು ಆಟ ಆಡಕ್ಕೆ? ಸುಮ್ಕೆ ಯಾಕೆ ನಕರ ಮಾಡ್ತೀಯಾ? ಯಾಕೆ? ಅರೆ ಸುಮ್ಕಿರು. ಅರೆ ನನ್ಗೆ ಹೊದಿತೀಯಾ? ಯಾಕೆ ನಾ ಹೇಳಿದ ಅರ್ಥ ಆಯ್ತಿಲ್ಲ? ಪೈಸಾ ಕೊಡಕ್ಕಿಲ್ಲ ನಾನು. ಮೈ ಮುಟ್ಟೋದು ಕುಂಟೆ ಬಿಲ್ಲ ಆಡೋ ವಯಸ್ಸಾಗೆ ದಂಧೆಗೆ ಹಿಡಿಸ್ಬಿಟ್ರು. ನಮ್ ಮೂಡೆಲ್ಲ ಹಾಳು ಮಾಡ್ಬಿಟ್ರು. ಕಾಸು ಕೊಡು. ಕಾಸು ಯಾಕೆ? ಇಷ್ಟೊತ್ತು ನನ್ ಜೊತೆ ಮನ್ಕೊಂಡಿದ್ರಲ್ಲ, ಅದಕ್ಕೆ ಕೊಡ್ಬಿಡ್ತೀನಿ ನೋಡು. ಪೈಸಾ ಬೇಕಂತೆ ಪೈಸಾ. ಸುಮ್ಗೆ ಯಾಕೆ ಕೊಡ್ಬೇಕು ಪೈಸಾ? ಯಜಾ ಕೊಡೋ. ಇಲ್ಲ, ನಿನ್ ಜೊತೆ ಬಂದಲ್ಲ. ಕಾಸು ಕೊಡೋ ಕೊಡೋ ಕೊಡೋ. ಇದೆಲ್ಲ ನಾವು ಡ್ಯೂಟಿ ಮಾಡೋದಂತೂ ಬಿಡೋದಿಲ್ಲ ಕಳ್ಳ. ಈ ಮಧ್ಯರಾತ್ರಿಯಾಗೆ ಒಬ್ಬಳೆ ಅಳ್ತಾ ನಡ್ಕೊಂಡ್ ಬರ್ತಾ ಇದೆಯಲ್ಲ, ಯಾಕೇನಾಯ್ತು? ಏನ್ ಸಮಾಚಾರ? ಕತ್ತೆ ಅದೇನಾಯ್ತು ಅಂತ ಮಗಳು? ಮತ್ತೆ ಮತ್ತೆ ಅಯ್ಯ ನಿನ್ನ ಅದೇನಂತ ಹೇಳಿ. ಮತ್ತೆ ಆ ಅಣ್ಣ ನನ್ ಜೊತೆ ಮನಿಕೊಂಡು ದುಡ್ಡು ಕೊಡ್ದೆ ಹಂಗೆ ಹೊಂಟೋಗ್ಬಿಟ್ಟ. ಮನಿಕಂಡು ಕೊಡ್ದೆ ಹಂಗೆ ಹೊಂಟೋಗ್ಬಿಟ್ಟ. ದುಡ್ಡು ಕೊಡ್ದೆ ಹಂಗೆ ಹೊಂಟದ್ನ ಮಗ? ಇದು ಆ ಕೇಸು. ಅವನು ನಿನ್ ಜೊತೆ ಎಲ್ ಮನಿಕೊಂಡಿದ್ದ ಅಂತ ಆ ಜಾಗ ತೋರಿಸ್ತೀಯಾ? ದುಡ್ಡನ್ನ ನಾವಿಸ್ಕೊಡ್ತೇವೆ. ಇನ್ಯಾಕ್ ತಡ, ನಡಿ ಹೋಗೋಣ. ಓ ಬಾಬಾ ಬಾಬಾ ಬಿರ್ನ. ಓ ಡ್ಯೂಟಿ ನಮ್ಗೆ ಇಲ್ಲ. ಇಲ್ಲ ಹೆಂಗೆ? ಅವನ್ ಹಿಂಗ್ ಮನಿಕೊಂಡಿದ್ನಾ? ಆಮ್ಯಾಕೆ ಹಿಂಗ್ ಕಾಲ ಹಾಕದ್ನಾ? ಹಾಕಕ್ ಬಂದ, ನಾನ್ ತಳ್ಬಿಟ್ಟೆ. ನಾವು ದುಡ್ಡು ಕೊಡಕ್ಕಿಲ್ಲ ಅಂತ ನಾಟಕ ಆಡ್ತೀಯ? ಸುಮ್ಕೆ ಮನಿಕ. ಬೇಡ ಬೇಡ. ನಾ ಕೈಕ ಮಾಡಿದ್ರೆ ನಮಸ್ಕಾರ ವೀಕ್ಷಕರೇ, ನೀವು ಇದುವರೆಗೆ ನೋಡಿದ ದೃಶ್ಯಗಳೆಲ್ಲ ಬಾಂಬೆ, ಪೂನಾ, ಗೋವಾಗಳಲ್ಲಿ ಸೆರೆ ಹಿಡಿದವುಗಳಲ್ಲ. ನಮ್ಮ ಉದ್ಯಾನ ನಗರಿ, ಐಟಿ ಬಿಟಿಗಳ ಕೇಂದ್ರ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ನಮ್ಮ ಕ್ಯಾಮೆರಾ ತಂಡ ಸೆರೆ ಹಿಡಿದ ದೃಶ್ಯಗಳು ಅಂದ್ರೆ ನೀವು ನಂಬೋದು ಕಷ್ಟ. ಹೌದು ಹೌದು ವೀಕ್ಷಕರೇ, ಸಮಾಜದ 10 ಹಲವು ಮುಖವಾಡಗಳನ್ನ ಕಿತ್ತು ಬೆತ್ತಲೆಗೊಳಿಸಿ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಬಂದಿರೋ ನಗ್ನ ಸತ್ಯ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಿ. ನಾನು ರಚನಾ ದತ್ತ. ಕಳೆದ ಸಂಚಿಕೆಯಲ್ಲಿ ಭೂಗತ ಲೋಕದ ರಕ್ತಸಿಕ್ತ ಬದುಕನ್ನ, ಮಚ್ಚು ಲಾಂಗ್ ಪಿಸ್ತೂಲುಗಳನ್ನ ಹಿಡಿದ ಕೈಗಳ ಹಿಂದಿನ ಸ್ವಾರಸ್ಯಕರ ಕಥೆಗಳನ್ನ ಪರಿಚಯಿಸಿದ್ದೆ. ಈಗ ವೇಶ್ಯಾವಾಟಿಕೆ ಅನ್ನೋ ಕತ್ತಲ ಕೂಪದ ನಗ್ನ ಪ್ರಪಂಚವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ನಗರದಲ್ಲಿ ಹಲವೆಡೆ ಗುಪ್ತವಾಗಿ ನಡೀತಾ ಇರೋ ಈ ದಂಧೆಯನ್ನ ನಮ್ಮ ಕ್ಯಾಮೆರಾ ತಂಡ ಸೆರೆ ಹಿಡಿದದ್ದು ಹೀಗೆ. ಕತ್ತಲೆಯ ಪ್ರಪಂಚದಲ್ಲಿ ಕಾಮದೇವತೆಗಳಾಗಿ ಸುಖದ ರಾಯಭಾರಿಗಳಂತೆ ಕಾಣೋ ಕಾಮಿನಿಯರ ಹಗಲುಗಳು ಮಾತ್ರ ಅಷ್ಟೇ ಘೋರ.
ಕಾಮವೇನೆಂದು ಅರಿಯುವ ಮುನ್ನ ಕಾಮಿನಿಯಾಗಿ ಕತ್ತಲ ಕೂಪಕ್ಕೆ ತಳ್ಳಲ್ಪಟ್ಟ, ಕಾಯಬೇಕಾದವರಿಂದಲೇ ಕೆಡಿಸಲ್ಪಟ್ಟ ಹೆಣ್ಣಿನ ಕಣ್ಣೀರಿನ ಕಥೆಯನ್ನ ಕೇಳಿ. ಇವಳ ಹೆಸರು ಭಾರತಿ ಅಂತ. ಈಕೆ ಭಾರತಿ ತಿಂಗಳಿಗೆ 1,000 ರೂಪಾಯಿ ಸಂಬಳ ಸಿಗುತ್ತೆ ಅನ್ನೋ ಆಮಿಷಕ್ಕೆ ಬಲಿಯಾದ ತಂದೆ ಇವಳನ್ನ ಮೂಲಂಗಿ ಅನ್ನೋ ಏಜೆಂಟ್ನೊಂದಿಗೆ ಉದ್ಯಾನ ನಗರಿಗೆ ಬಸ್ ಹತ್ತಿಸಬೇಕಾದರೆ ಮುಂದೆ ಇಂತಹದೊಂದು ದಾರುಣ ಸ್ಥಿತಿಗೆ ತಾನು ಬರಬಹುದು ಅನ್ನೋ ಅರಿವಿಲ್ಲದೆ ನಗುತ್ತಾ ಬಸ್ ಹತ್ತಿದವಳು. ಮಾರಿಮುತ್ತು ಅನ್ನೋ ಘರವಾಲಿಗೆ ಮಾರಲ್ಪಟ್ಟು ಗಿರಾಕಿಗಳ ಕಾಮದ ಭಾಷೆ ಅರ್ಥವಾಗದೆ ಅವನನ್ನ ಥಳಿಸಿ ಓಡಿಸಿ ಮಾರಿಮುತ್ತುವಿನ ಕೋಪಕ್ಕೆ ಗುರಿಯಾಗಿ ಬೀದಿಗೆ ತಳ್ಳಲ್ಪಟ್ಟವಳು. ಗಿರಾಕಿ ಪಕ್ಕದಲ್ಲಿ ಮಲಗಿಕೊಂಡ್ರೆ ಹಣ ಕೊಡ್ತಾರೆ ಅಂತ ನಂಬಿದ್ದ ಈಕೆ ಅವನು ಹಣ ಕೊಡದೆ ತನ್ನನ್ನೇ ಬೈದು ಹೊರಟು ಹೋದದ್ದನ್ನ ಕಂಡು ಎದುರಿಗೆ ಬಂದ ಪೊಲೀಸರಿಗೆ ದೂರು ಕೊಟ್ಟವಳು. ಆದರೆ ಕಾಪಾಡುವ ಕಾಯಕ ಹೊತ್ತವರೇ ಇವಳ ಬದುಕಿಗೆ ಕೊಳ್ಳಿ ಇಟ್ಟರು. ಅವರ ಕಾಮತೃಷೆಗೆ ಬಲಿಯಾದ ಭಾರತಿ ಈ ಸ್ಥಿತಿಯನ್ನ ತಲುಪಿದಾಳೆ. ಪ್ರಿಯ ವೀಕ್ಷಕರೇ, ನಗ್ನ ಸತ್ಯವೊಂದನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಸಹಾನುಭೂತಿ ತೋರಿಸಿ ಅಯ್ಯೋ ಪಾಪ ಅಂತ ಲೊಚಗುಟ್ಟಿ ಮರೆತು ಬಿಡ್ತೀರೋ, ಪ್ರಜ್ಞಾವಂತ ನಾಗರಿಕರಾಗಿ ಈ ದೌರ್ಜನ್ಯವನ್ನ ಖಂಡಿಸ್ತೀರೋ ನಿಮಗೆ ಬಿಟ್ಟದ್ದು. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಸ್ವಾಮಿ, ತಮ್ಮ ಸಾಮ್ರಾಜ್ಯದಲ್ಲಿ ಮಾನವಾಗಿ ಬದುಕೋದೇ ಕಷ್ಟ ಬಿಟ್ಟಿದೆಯಲ್ಲ? ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಯಾವತ್ತು ಒಂದು ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ರಸ್ತೆಯಲ್ಲಿ ನಿರ್ಭಯವಾಗಿ ಓಡಾಡುವಾಗ ಆಗುತ್ತೋ ಅವತ್ತು ನಮಗೆ ಸ್ವಾತಂತ್ರ್ಯ ಬಂತು ಅಂತ. ಆದ್ರೆ ಇಲ್ಲಿ ಆಡ್ ಹಗಲೇ ಹೆಣ್ಮಕ್ಳನ್ನ ವಂಚಿಸಿ ವೇಷವಾಟಿಕೆಗೆ ತಳ್ತಾ ಇದ್ದಾರೆ ಅಂದ್ಮೇಲೆ ಯಾವ ಸೀಮೆ ಸ್ವಾತಂತ್ರ್ಯ ಸಿಕ್ತು ಸ್ವಾಮಿ? ಬೇಲಿನೇ ಎದ್ದು ಹೊಲ ಮೇದಂಗಾಯ್ತು. ರಕ್ಷಣೆ ಕೊಡಬೇಕಾದ ಪೊಲೀಸ್ನವರೇ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಶೀಲನೆ ಕೆಡಿಸಿದ್ದಾರೆ ಅಂದ್ರೆ ಇದು ಇಡೀ ಪೊಲೀಸ್ ವ್ಯವಸ್ಥೆಗೆ ಅವಮಾನ. ಹೌದು, ಇದು ಖಂಡಿತ ಅವಮಾನ. ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಆ ಕಾರ್ಯಕ್ರಮ ಸಿಡಿ ತರಿಸಿ ನೋಡಿದ್ದೀನಿ. ಚೇ 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 ಎಂತ ದುರಂತ, ನನ್ನ ಕರಳು ಕಿತ್ತು ಬಂದಾಗಾಯ್ತು. ನೀವ್ ಈ ರೀತಿ ಮೊಸಳೆ ಕಂಡು ಸುಡ್ಸೋದ್ರಿಂದ ಏನ್ ಪ್ರಯೋಜನ ಸ್ವಾಮಿ? ನೋಡಿ, ಒಂದು ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಬಟ್ಟೆ ಒಳಗಡೆ ನಾವೆಲ್ಲರೂ ಬೆತ್ತಲೇನೆ. ನಾನು ಗೃಹ ಮಂತ್ರಿ, ನಾನು ಜಡ್ಜು, ನಾನು ಲಾಯರು, ನಾನು ಐಜಿ, ನಾನು ಕಮಿಷನರು, ನಾನು ಆಕ್ಟ್ರು, ಡಾಕ್ಟ್ರು ಅನ್ನೋ ಅಧಿಕಾರದ ವೇಷಗಳನ್ನೆಲ್ಲ ಕಳಚಿ ಪಕ್ಕಕ್ಕಿಟ್ರೆ ನಾವೆಲ್ಲರೂ ಮನುಷ್ಯ ಅಲ್ವೇನ್ರಿ? ಈಗ ನಾನು ಗೃಹ ಮಂತ್ರಿ, ಆದ್ರೆ ನನ್ನ ಮಕ್ಕಳಿಗೆ ನಾನೊಬ್ಬ ತಂದೆ ಅಲ್ವೇ? ನನ್ನ ತಂಗಿಯರಿಗೆ ನಾನೊಬ್ಬ ಅಣ್ಣ ಅಲ್ವೇ? ಅವ್ರಿಗೇನಾದ್ರು ಆದ್ರೆ ನನಗೆ ನೋವಾಗೋದಿಲ್ವಾ? ನಾವು ಮನುಷ್ಯರಿ, ಇದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ನೀವ್ ಈ ರೀತಿ ಮಾತಾಡೋದ್ರಿಂದನೇ ಸ್ವಾಮಿ ವಿರೋಧ ಪಕ್ಷದವರು ಮಾತಿನ ಮಲ್ಲ ಅಂತ ಬಿರುದು ಕೊಟ್ಟಿರೋದು. ಒಂದು ನಿಮಿಷ, ನನ್ನ ವಿರೋಧಿಗಳು ಏನು ಮಾತಾಡ್ತಾರೆ ಅದು ನನಗೆ ಮುಖ್ಯ ಅಲ್ಲ. ನನಗೆ ಓಟ್ ಹಾಕಿದ ಜನ ಏನ್ ಮಾತಾಡ್ಕೊಳ್ತಾರೆ ಅಷ್ಟೇ ನನಗೆ ಮುಖ್ಯ. ಅಲ್ಲ ರೀ, ಇವತ್ತು ಭಾರತಿ ಅನ್ನೋ ಒಂದು ಹುಡುಗಿ ವಿಷಯದಲ್ಲಿ ಜನ ಸಿಟ್ಟಿಗೆದಿದ್ದಾರೆ, ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ, ನನ್ನ ಪ್ರತಿಕೃತಿನ ಭಸ್ಮ ಮಾಡ್ತಿದ್ದಾರೆ. ಸಂತೋಷ ಸ್ವಾಮಿ, ಸಂತೋಷ. ಯಾಕೆ ಹೇಳಿ? ಅನ್ಯಾಯದ ವಿರುದ್ಧ ಜನ ಸಿಡ್ದೆದ್ದಿದ್ದಾರೆ. ಜನ ತಣ್ಣಗಾಗ್ಬಿಟ್ರೆ ಈ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಸ್ವಾಮಿ, ಒಳ್ಳೇದಲ್ಲ. ಏನ್ ಮಾಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ಕಳೆದೋದ ಹುಡುಗಿ ಮಾನ ಮತ್ತೆ ತಿರುಗಿ ಬರುತ್ತಾ? ಅವಳು ನ್ಯಾಯ ಸಿಗೋಗ ಆಗುತ್ತಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ನರಮನುಷ್ಯರೇ. ನಮ್ಮ ಬಣ್ಣಗಳು ಬಯಲಾಗೋದು ಇಂಥ ಸಂದರ್ಭಗಳಲ್ಲಿ. ಏನ್ ಮಾಡೋದು? ನಡಿಬಾರದಾಗಿತ್ತು, ನಡೆದೋಗಿದೆ. ಈಗ ಆ ಹೆಣ್ಣು ಮಗಳ ಮುಂದಿನ ಭವಿಷ್ಯಕ್ಕೆ ಒಂದು ಆಶ್ರಯವನ್ನ ಕಲ್ಪಿಸ್ಕೊಡ್ಬಹುದು. ಅಲ್ಲದೆ ಇನ್ನು ಮುಂದೆ ಯಾವುದೇ ಹೆಣ್ಣು ಮಗುಗೂ ಇಂಥ ಪರಿಸ್ಥಿತಿ ಬರದ ಹಾಗೆ ಈ ದುರ್ಘಟನೆ ಒಂದು ಪಾಠವಾಗಬೇಕು. ನನ್ನ ನೀನು ಅಯ್ಯಯ್ಯಯ್ಯೋ, ತಪ್ಪಾಗೋಯ್ತು ಸ್ವಾಮಿ, ತಪ್ಪಾಗೋಯ್ತು. ನೀವು ಸ್ಟೇಷನ್ಗೆ ಬಂದ್ ಚಾರ್ಜ್ ತಗೊಂಡ ತಕ್ಷಣ ನಿಮ್ಮನ್ ಬಂದ್ ಕಾಡ್ಬೇಕಾಗಿತ್ತು. ತಪ್ಪಾಗೋಯ್ತು ಸ್ವಾಮಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಸ್ವಾಮಿ, ತಗೊಳ್ಳಿ ಸ್ವಾಮಿ, ಇದನ್ನ ಒಪ್ಪಿಸ್ಕೊಳ್ಳಿ. ನನಗೆ ಲಂಚ ಕೊಡಕ್ ಬರ್ತೀಯ? ಅಮಾಯಕ ಹೆಣ್ಮಕ್ಕಳನ್ನ ಮೋಸದಿಂದ ಈ ದಂಧೆಗಿಳಿಸಿ ಅವ್ರ ದೇಹನ ಮಾರಿ
ಪಾಪದ ಹಣದಲ್ಲಿ ನಾನು ಪಾಲ್ ತಗೊಂಡ್ರೆ ನನಗೂ ನಿನಗೂ ಏನೇ ವ್ಯತ್ಯಾಸ ಇರುತ್ತೆ? ಅಯ್ಯೋ ಇಲ್ಲ ಸ್ವಾಮಿ, ಇಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾರನ್ನೂ ಬಲವಂತವಾಗಿ ದಂಧೆಗೆ ಸೇರಿಸ್ಲಿಲ್ಲ. ಅವರಾಗೆ ಬಂದ್ರೆ ಸೇರಿಸ್ಕೋತೀನಿ ಅಷ್ಟೇ. ತಗೊಳ್ಳಿ ಸ್ವಾಮಿ, ಕಮ್ಮಿ ಆದ್ರೆ ಕೇಳಿ, ಇನ್ನೂ ಜಾಸ್ತಿ ಕೊಡ್ತೀನಿ. ಹೇಳ ಮೇಲೆ ಇಲ್ಲಿ ಕೇಳು, ಹೆಣ್ಮಕ್ಳ ಮೇಲೆ ಕೈ ಮಾಡೋನಲ್ಲ ನಾನು. ಹೆಣ್ಮಕ್ಳ ದೇಹನ ಮಾಡಿ ಹಣ ಸಂಪಾದನೆ ಮಾಡೋ ನಿನ್ನ ಹೆಣ್ಣು ಅಂತ ಕರೆದ್ರೆ ಹೆಣ್ಣು ಕುಲಕ್ಕೆ ಅವಮಾನ ಕಣೆ. ನೋಡು, ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ಪರಿಸ್ಥಿತಿನೇ ಬೇರೆ ಆಗುತ್ತೆ. ಏನ್ ಸ್ವಾಮಿ ತಾವಿಲ್ಲಿ? ವೇಶ್ಯಾವಾಟಿಕೆ ಬಗ್ಗೆ ಪ್ರೋಗ್ರಾಮ್ ಮಾಡೋದಕ್ಕೆ ಸ್ಫೂರ್ತಿ ಪಡೆಯೋದಕ್ಕೋಸ್ಕರ ಬಂದಿದ್ದೀರಿ ಅಂತ ಕಾಣುತ್ತೆ. ಸಾರಿ ಸರ್, ತಪ್ಪಾಗೋಯ್ತು. ಪ್ಲೀಸ್ ದಯವಿಟ್ಟು ನಾನು ಅರೆಸ್ಟ್ ಮಾಡಬೇಡಿ. ಪಬ್ಲಿಕ್ ನನ್ನ ಮಾನ ಹೋಗುತ್ತೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗ ಆಯ್ತು ಸ್ವಾಮಿ. ತಪ್ಪು. ನೀವು ಇಮೇಜ್ ಬಗ್ಗೆ ಮಾತಾಡ್ತಿರೋ ತಪ್ಪು. ನೋಡಿ, ಇಮೇಜ್ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡು ಇಂಥ ಜಾಗಕ್ಕೆ ನೀವು ಬಂದಿದ್ದೀರಲ್ಲ, ಆದರ್ಶಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ ಪುಟಗಟ್ಲೆ ಮಾತಾಡೋ ನಿಮ್ಮಂತವರು ಸ್ವಯಂ ಆದರ್ಶಪ್ರಾಯರೋ ಅನ್ನೋ ಇಮೇಜ್ ಅನ್ನು ಬೆಳೆಸ್ಕೊಂಡಿದ್ದೀರಿ. ಆದ್ರೆ ನಿಮ್ಮಂತವರ ಮುಖವಾಡ ಕಣಚಿ ಬಿದ್ದು ಬೆತ್ತಲಾಗೋದು ಇಂಥ ಸಂದರ್ಭದಲ್ಲಿ. ಈಗ ಅರ್ಥ ಆಯ್ತಾ? ಬನ್ನಿ ಹೋಗೋಣ. ಇನ್ಸ್ಪೆಕ್ಟರ್, ಒಳ್ಳೆ ಮಾತಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ಪವರ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನಾನು ಬಿಟ್ಬಿಡಿ. ಓಹೋ, ಹೆಗಲ್ ಮೇಲೆ ಕ್ಯಾಮ್ರಾ, ಕೈಯಲ್ಲಿ ಮೈಕ್ ಇದ್ರೆ ತಮ್ಮ ಬಾಯಲ್ಲಿ ಬರೋ ಮಾತುಗಳು ಕಡಿವಾಣನ ಕಳ್ಕೊಂಡು ತಪ್ಪು ಮಾಡಿದವ್ರ ತಲೆಗೆ ಕಾಯ್ಕನ ಕೊಟ್ಟು ನಾಯಕನ ಪಟ್ಟಕ್ಕಿರೋ ಪ್ರಯತ್ನ ಪಡೋ ದ ಗ್ರೇಟ್ ಟಿವಿ ಚಾನೆಲ್ ಕ್ರೈಮ್ ರಿಪೋರ್ಟರ್ ತಾವು. ಐ ಆಮ್ ರೈಟ್? ತಮ್ಮನ್ನ ಈ ಜಾಗದಲ್ಲಿ ಈ ಸ್ಥಿತಿನಲ್ಲಿ ನೋಡ್ತಾ ಇದ್ರೆ ನಮಗೆ ಇಲ್ಲಿಂದ ನಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಸ್ಪೆಕ್ಟರ್, ನಿನ್ನಂತವನ್ ಎಷ್ಟು ಜನ ನೋಡಿದೀನಿ. ನಡೆಯೋ. ಸರ್ ಸರ್, ಒಂದು ರೂಮಲ್ಲಿ ಹುಡುಗಿಯರವ್ರೆ ಸರ್, ಅವರು ಬಾಗ್ಲೆ ತೆಗಿತಾ ಇಲ್ಲ ಸರ್. ನಡಿ. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ. ಒಳ್ಳೆ ಮಾತಿನ ಹೇಳ್ತಾ ಇದೀನಿ, ತೆಗಿರಿ ಬಾಗಿಲ್ನ. ತೆಗಿತೀರ ಇಲ್ವೋ? ತೆಗಿರಿ ಬಾಗಿಲ್ನ. ಓಹೋ, ಬಾಗಿಲು ಹಾಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟೆ. ಬಿಟ್ಬಿಡ್ತೀನಾ? ನೋಡಿ, ಮರ್ಯಾದೆ ಹೇಳ್ತಾ ಇದೀನಿ. ಎಲ್ಲರೂ ಸ್ಟೇಷನ್ ಹಿಡಿದಿ, ಇಲ್ಲ ಅಂದ್ರೆ ಒಬ್ಬೊಬ್ರು ಕೈ ಕಾಲು ಮುರಿದಾಕ್ಬೇಕಾಗುತ್ತೆ. ಬರೀ ಕೈ ಕಾಲ್ ಮಾತ್ರ ಯಾಕೆ ಸರ್? ನಾವು ಮಾಡಿದ ಕೆಲ್ಸಕ್ಕೆ ನಮ್ಮನ್ನಿಲ್ಲೇ ಮರ್ಯಾದೆ ಬಗ್ಗೆ ಇಷ್ಟೊಂದು ಕಾಳಜಿ ಇರೋರು ಇಂಥ ಕೆಲಸ ಮಾಡ್ತಿದ್ರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಸರ್, ನಾವು ತಪ್ಪು ಮಾಡ್ಬಿಟ್ಟಿದೀವಿ ಸರ್. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಇನ್ ಯಾವತ್ತೂ ಈ ತಪ್ಪು ಮಾಡಲ್ಲ ಸರ್. ಪ್ಲೀಸ್ ಸರ್, ನಮ್ಮ ಸ್ಟೇಷನ್ ಮಾತ್ರ ಕರ್ಕೊಂಡು ಹೋಗ್ಬೇಡಿ ಸರ್. ಏಯ್, ಸಾಕ್ ನಿಲ್ಲಿಸ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ಓಹೋ, ನನ್ನ ಹತ್ರ ನಾಟಕ ಆಡ್ತಾ ಇದೀಯಾ? ಇದೊಂದ್ಸಲ ಸರ್, ನಮ್ಮನ್ನು ಕ್ಷಮಿಸ್ಬಿಡಿ. ನಾವು ಕಾಲೇಜ್ ಸ್ಟೂಡೆಂಟ್ಸ್ ಸರ್. ಹೌದು ಸರ್, ನಾವು ಫಾತಿಮಾ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದೀವಿ. ನಾವಿಂತ ಒಂದ್ ಕೆಲ್ಸಕ್ಕೆ ಇಳಿದು ಪೊಲೀಸ್ ಅವ್ರ ಕೈಗೆ ಸಿಗಾಕೊಂಡಿದೀವಿ ಅಂತ ನಮ್ ತಂದೆ ತಾಯಿ ಗೊತ್ತಾದ್ರೆ ನಮ್ ತಂದೆ ತಾಯಿ ಅವ್ರ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಸರ್. ಸರ್, ಬೇಕಿದ್ರೆ ನಮ್ಮನ್ನೇ ಸಾಯಿಸ್ಬಿಡಿ ಸರ್. ನಾವಿನ್ ಬದುಕಿರಬಾರ್ದು ಸರ್. ಅಲ್ಲ, ಎಜುಕೇಟರ್ಸ್ ಆಗಿ ಇಂಥ ದಂಧೆ ಗೆದ್ದಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಪಾಪ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ನಮ್ಮ ಮಕ್ಕಳು ಓದ್ ಮುಂದೆ ಬರ್ಲಿ ಅಂತ ಕಾಳಜಿ ಕಳ್ಸಿದ್ರೆ ನೀವು ಇಂಥ ಹಲ್ಕ ಕೆಲಸ ಮಾಡ್ತಾ ಇದೀರಲ್ಲ. ಏನಾಗಿದೆ ದಾಳಿ ನಿಮ್ಗೆ? ನಮ್ ಕಾಲೇಜಲ್ಲಿ ಹುಡುಗಿರೆಲ್ಲ ದಿನಕ್ಕೊಂಥರ ಡ್ರೆಸ್ ಹಾಕೋತಾರೆ, ಹೋಟೆಲು, ಪಾರ್ಕು, ಸಿನಿಮಾ ಅಂತ ಎಂಜಾಯ್ ಮಾಡ್ತಾರೆ. ನಮ್ ಮನೇಲಿ ಕೊಡೋ ಹಣ ನಮ್ಗೆ ಸಾಕಾಗಲ್ಲ ಸರ್. ಅದಕ್ಕೆ ಮೈ ಮಾರಿ ದುಡ್ಡು ಸಂಪಾದನೆ ಮಾಡಕ್ ಬಂದಿದ್ದೀರಾ? ನಿಮ್ ತಂದೆ ತಾಯಿಗಳು ನಿಮ್ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನ ಕಂಡಿದ್ದಾರೆ. ನಿಮ್ ಏಳಿಗೆಗಾಗಿ ಜೀವನ ತೆಗೆದಿರ್ತಾರೆ. ಅವ್ರ ಬಗ್ಗೆ ಗೌರವ ಬೇಡ? ನೋಡಿ, ಇನ್ಮೇಲೆ ನೀವು ಇಂಥ ಹಲ್ಕ ಕೆಲಸ ಮಾಡಲ್ಲ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಒಂದ್ ವೇಳೆ ಇಂಥ ಜಾಗದಲ್ಲಿ ನೀವು ಮತ್ತೆ ಕಾಣಿಸ್ಕೊಂಡ್ರೆ ಇಲ್ಲಿಂದ ಸ್ಟೇಷನ್ ವರೆಗೂ ನಿಮ್ಮನ್ನ ಬೆತ್ತಲೆ ಮೆರವಣಿಗೆ ಮಾಡ್ಬೇಕಾಗುತ್ತೆ. ಜಾಗ್ರತೆ. ಓಕೆ. ಡಾಕ್ಟರ್. ಎಸ್. ಹೋಮ್ ಮಿನಿಸ್ಟ್ರಿ ಸ್ವಲ್ಪ ಹೊತ್ತಿನಲ್ಲೇ ಭಾರತೀಯ ಆರೋಗ್ಯ ವಿಚಾರಿಸಕ್ಕೆ ಬರ್ತಾ ಇದ್ದಾರೆ. ಐ ಸಿ.
ಅನ್ವಾಂಟೆಡ್ ಪರ್ಸನ್ಸ್ನೆಲ್ಲ ಹೊರಗಡೆ ಕಳ್ಸೋದು ಒಳ್ಳೇದು. ಸಾರಿ ಸರ್, ನಾನು ರಚನಾ ದತ್ತ. ಓ, ರಚನಾ ದತ್ತ, ದ ಗ್ರೇಟ್ ಟಿವಿ ಜರ್ನಲಿಸ್ಟ್. ತಾವು ತಿಳ್ಕೊಂಡಿರೋದೆಲ್ಲ ನಗ್ನ ಸತ್ಯ, ಬೇರೆಯವ್ರು ತಿಳ್ಕೊಂಡಿರೋದೆಲ್ಲ ಸತ್ಯ ಅಲ್ಲ ಅಂತ ನಂಬ್ಕೊಂಡು ಅದನ್ನೇ ಪ್ರತಿಪಾದಿಸ್ತಾ ತಮ್ಮನ್ ತಾವೇ ಗ್ರೇಟ್ ಅನ್ಕೊಂಡಿರೋರು. ಸಾರಿ ಸರ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಒಬ್ಬ ಜರ್ನಲಿಸ್ಟ್ ಆಗಿ ಕಣ್ಣಿಗೆ ಕಾಣೋ ಸತ್ಯಗಳನ್ನೆಲ್ಲ ವೀಕ್ಷಕರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅದನ್ನ ಅವ್ರು ಒಪ್ಲೇಬೇಕಂತೇನಿಲ್ವಲ್ಲ? ಎಲ್ಲಾ ಕ್ರೈಮ್ಗೂ ಎಲ್ಲಾ ಸಮಸ್ಯೆಗಳಿಗೂ ತೀರ್ಪನ್ನ ನೀವೇ ಕೊಟ್ಟು ಇಂಥವ್ರೆ ಅಪರಾಧಿಗಳು, ಇಂಥವ್ರೆ ತಪ್ಪು ಅಂತ ತೀರ್ಮಾನ ನೀವೇ ಮಾಡೋದಾದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು? ನ್ಯಾಯಾಂಗದ ವ್ಯವಸ್ಥೆ ಯಾಕ್ರಿ ಬೇಕು? ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸಮಾಜದಲ್ಲಿ ನಡೀತಾ ಇರೋ ಅನ್ಯಾಯಗಳನ್ನ, ಅಕ್ರಮಗಳನ್ನ ಜನರಿಗೆ ತಿಳಿ ಹೇಳೋದು ಮತ್ತೆ ಸಂಬಂಧಪಟ್ಟವರ ಗಮನಕ್ಕೆ ತರೋದು ನಮ್ ಕೆಲಸ. ಆದ್ರೆ ಕೆಲವರಿಗೆ ಸತ್ಯಗಳು ಯಾವತ್ತೂ ಕಹಿಯಾಗಿರುತ್ತೆ. ನೋಡಿ ರಚನಾ ಅವರೇ, ಬರ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದೆಯಮ್ಮ? ಪರವಾಗಿಲ್ಲ. ತಗೋ. ಡಾಕ್ಟ್ರೆ, ಈಗ ಹೇಗಿದೆ ಕಂಡೀಷನ್? ಸ್ಟೇಬಲ್ ಆಗಿದೆ. ತುಂಬಾ ಬ್ಲೀಡಿಂಗ್ ಆಗಿರೋದ್ರಿಂದ ಅನಿಮಿಕ್ ಆಗಿದ್ದಾರೆ. ದೇಹಕ್ಕಾಗಿರೋ ಗಾಯಕ್ಕಿಂತ ಮನಸ್ಸಿಗಾಗಿರೋ ಗಾಯದಿಂದ ಹೊರಗಡೆ ಬರಬೇಕು. ಇಟ್ ಟೇಕ್ ಸಮ್ ಟೈಮ್. ಸರ್ ನಮಸ್ಕಾರ, ನನ್ನ ಹೆಸರು ರಚನಾ ದತ್ತ ಅಂತ. ಓ, ರಚನಾ ದತ್ತ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹೆಣ್ಣು ಮಕ್ಕಳು ಅಂತಂದ್ರೆ ನಿನ್ ತರ ಧೈರ್ಯವಾಗಿರ್ಬೇಕು. ಇನ್ನು ಮುಂದೆನು ಹೀಗೆ ಇರಿ. ನಿಮ್ ಸಪೋರ್ಟ್ಗೆ ನಾವಿರ್ತೀವಿ. ಥ್ಯಾಂಕ್ ಯು ಸರ್. ಸಾಹೇಬ್ರೆ, ಒಂದು ಫೋಟೋ ತೆಗಪ್ಪ. ಬನ್ನಿ ಸರ್. ಸರ್, ಈ ಸಂದರ್ಭದಲ್ಲಿ ಏನಾದ್ರೂ ಹೇಳೋದಿದ್ಯಾ? ನೋಡಿಮ್ಮ, ಈ ಘಟನೆ ನಡೆದು 48 ಗಂಟೆಯೊಳಗೆ ಆ ತಪ್ಪಿತಸ್ಥರಾದ 3 ಪೇದೆಗಳನ್ನ ಸಸ್ಪೆಂಡ್ ಮಾಡಿ ನಮ್ ಕಸ್ಟಡಿ ತಗೊಂಡಾಗಿದೆ. ಈ ಹುಡುಗಿನ ಇಂಥ ನೀಚ ದಂಧೆಗೆ ಇಳಿಸೋದಕ್ಕೆ ಪ್ರಯತ್ನ ಪಟ್ಟ ಮಾರಿಮುತ್ತು ಅವ್ರ ಮನೆ ರೈಡ್ ಮಾಡಿ ಎಲ್ರನ್ನೂ ನಮ್ ಕಸ್ಟಡಿಗೆ ತಗೊಂಡಾಗಿದೆ. ಈಗಲಾದ್ರೂ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ನಿಷ್ಠೂರವಾದ ಕ್ರಮವನ್ನ ತಗೊಳುತ್ತೆ ಅನ್ನೋದನ್ನ ನೀವೆಲ್ರೂ ಅರ್ಥಕೋಬೇಕು. ಸಾಹೇಬ್ರೆ, ಟೈಮ್ ಆಯ್ತು. ಅಸೆಂಬ್ಲಿ. ಎಸ್ ಎಸ್. ಓಕೆ ದೇ. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಡಾಕ್ಟ್ರೆ, ನೋಡ್ಕೊಳ್ಳಿ. ಹಲೋ. ನಮಸ್ಕಾರ ಸ್ವಾಮಿ. ಸಂದಾಕಿದ್ದೀನಿ. ನಿಮ್ಮಂಥವ್ರ ಆಶೀರ್ವಾದ ನಮ್ಮಂಥವ್ರ ಮ್ಯಾಗೆ ಯಾವಾಗ್ಲೂ ಹಿಂಗೇ ಇರ್ಬೇಕು ಸ್ವಾಮಿ. ಸ್ವಾಮಿ, ನೀವು ನನ್ಗೆ ಬೇಲ್ ಕೊಡಿಸ್ತಾ ಹೋಗಿದ್ದಿದ್ರೆ ನಾನು ಆ ಪೊಲೀಸ್ ಸ್ಟೇಷನ್ ಆಗೆ ಬಿತ್ಕೊಳ್ಬೇಕಾಗಿತ್ತು. ಅಯ್ಯೋ, ದೇವ್ರಾಣೆಗೂ ಇಲ್ಲ ಸ್ವಾಮಿ. ನನ್ ಪ್ರಾಣ ಹೋದ್ರು ನಿನ್ನ ಹೆಸರು ಮಾತ್ರ ನಾನು ಎಲ್ಲೂ ಹೇಳಕ್ಕಿಲ್ಲ. ಮನೆ ಕಡೆಗೆ ಯಾವಾಗ ಬರ್ತೀರಾ? ಅದ್ ಹೆಂಗ್ ಇಷ್ಟೊಂದ್ ಜನ ಹೆಣ್ಮಕ್ಳು ಇಟ್ಕೊಂಡು ಸುಮ್ನೆ ಇರಕ್ಕಾಯ್ತದೆ? ಸ್ವಾಮಿ, ಆದಷ್ಟು ಬೇಗ ನಮ್ಮ ಮನೆ ಕಡೆ ಬನ್ನಿ. ನಮ್ ಹೆಣ್ಮಕ್ಳೆಲ್ಲ ನಿನ್ಗೋಸ್ಕರನೇ ಕಾಯ್ತಾ ಕೂತವ್ರೆ. ಸರಿ, ಮಡಗ್ಲಾ? ನಮಸ್ಕಾರ ಸ್ವಾಮಿ. ಅಕ್ಕೋ, ಅಂತೂ ನಿನಗೆ ಕೇಸನ್ನು ತವ್ರ ಮನೆ ಅಂದಂಗಾತು. ಹಿಂಗೋಯ್ತೀಯ ಹಂಗ್ ಬರ್ತೀಯ, ಹಿಂಗೋಯ್ತೀಯ ಹಂಗ್ ಬರ್ತೀಯ. ಯಾಕ ನನಗೆ ಒಂದು ಡೌಟು. ನಿನ್ ದೇಶರು ಹೋದಾಗಲ್ಲ ನಿನ್ನ ಕರ್ಕೊಂಡ್ ಬರ್ತಾರಲ್ಲ, ಆ ಪುಣ್ಯಾತ್ಮ ಯಾರಕ್ಕ? ಅವ್ರು ಯಾರು ಅನ್ನೋದನ್ನ ಕಟ್ಕೊಂಡು ನೀನ್ ಏನ್ಲ ಮಾಡ್ತೀಯ? ಒಬ್ರ ಇಬ್ರ ಹೆಸರು ಹೇಳಕ್ಕೆ ಅಂಥ ದೊಡ್ಡವ್ರ ಸಹಾಯ ಇಲ್ದೆ ಇಂಥ ದಂಧೆನ ಈಟು ವರ್ಷದಿಂದ ನಡ್ಸ್ಕೊಂಬರಕ್ ಆಯ್ತಿತ್ತ? ಓ, ನೀನ್ ಬಿಡಕ್ಕ. ಯಾಕ ನೀನ್ ಏನಾರ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಇಡೀ ಗಂಡಸರು ಕುಲದ ಓಟ್ ಎಲ್ಲ ನಿನಗೆ ದಬ 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 ಅಂತ ಬಿದ್ದೋಗ್ತದೆ. ಈಟೆಲ್ಲ ಮಡಿಕೊಂಡು ಒಬ್ಬ ಹಳ್ಳಿ ಗುಗ್ಗುಗ್ ಸೋಲೋಂಗಾಯ್ತಲ್ಲೋ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾಳ ಅವಳು. ಏಯ್, ಇನ್ನು 24 ಗಂಟೆ ಒಳಗಡೆ ಅವಳನ್ನ ನೀನ್ ಎತ್ತಾಕೊಂಡ್ಬರ್ಬೇಕು. ಯಾಕೋ ಯಾಕೋ ಗೊತ್ತಿದ್ದು ಹುತ್ತಕ್ಕೆ ಯಾಕೋ ಅಂತೀಯಲ್ಲ? ಎಷ್ಟೈತವ ಒದೆ ತಿನ್ಬೇಕು ಅಂತೀಯ ಹೆಂಗೆ? ಈಟೊಂದು ಎದ್ರುಕೊಳ್ಳೋನು ಈ ದಂಧೆ ಯಾಕ್ಲ ಬರ್ಬೇಕಾಗಿತ್ತು? ನೋಡು, ನನ್ಗದೆಲ್ಲ ಗೊತ್ತಿಲ್ಲ. ನೀನು ಹೆಂಗಾದ್ರೂ ಮಾಡಿ ಆ ಹುಡುಗಿನ ಇಲ್ಲಿಗೆ ಎತ್ತಾಕೊಂಡ್ಬರ್ಲೇಬೇಕು. ಇಲ್ಲ ನನ್ ದುಡ್ಡು ನನಗೆ ವಾಪಸ್ ಮಾಡು. ಅಯ್ಯೋ ಶಿವನೇ, ಯಾಕ ಒಳ್ಳೆ ಇಕ್ಕಟ್ಟು ಸಿಕ್ಕಾಕ್ಸ್ತಾ ಇದೆಯಲ್ಲ ಅಕ್ಕ.
ಈಗ ಏನ್ ಮಾಡ್ಲಿ? ಯಾಕ ನನ್ನ ನಾಟಿ ಕೋಳಿನ ಹೆಂಗೆ ತಕೊಂಡ್ ಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾಳೆ ಇಲ್ಲಿಂದ ನೀನ್ ಡಿಸ್ಚಾರ್ಜ್ ಮಾಡ್ತಾರೆ. ಎಲ್ಲಿರ್ತೀಯಾ? ಒಂದ್ ಕೆಲ್ಸ ಮಾಡು, ನಮ್ಮನೆಗ್ ಬಂದ್ಬಿಡು. ನಾನಿಲ್ಲಿರಲ್ಲಕ್ಕ, ಊರ್ಗೊಂಟೋಯ್ತೀನಿ. ಕೋರ್ಟ್ ಕೇಸ್ ಇದ್ದಾಗೆಲ್ಲ ಬರ್ಬೇಕು. ಊರಿಂದ ಬರೋದು ಕಷ್ಟ ಆಗಲ್ವಾ? ಕೇಸು ಬೇಡ, ಏನು ಬೇಡ, ನನ್ನನ್ನ ಇಲ್ಲಿಂದ ಬಿಟ್ಬಿಟ್ರೆ ಸಾಕು. ಹಾಗೆ ಹೇಳಿದ್ರೆ ಹೇಗೆ? ನಿನ್ನ ಈ ಸ್ಥಿತಿಗೆ ತಂದಿರೋರ್ಗೆ ಶಿಕ್ಷೆ ಆಗೋದ್ ಬೇಡ್ವಾ? ಯಾವ್ದಕ್ಕೂ ನೀನ್ ಊರ್ಗ್ ಹೋಗ್ ಬರೋಣ. ನಿನ್ ತಂದೆ ಹತ್ರ ನಾನ್ ಮಾತಾಡ್ತೀನಿ, ಆಯ್ತಾ? ಏನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡ್ಸು. ನನ್ ನಂಬರ್ ಇದೆ ತಾನೆ? ಆಯ್ತಾ. ಸರಿ, ನರ್ಸ್ ಹತ್ರ ಹೇಳೋಗಿರ್ತೀನಿ. ಬರ್ಲಾ? ಬಾಯ್. ಭಗವಂತ ಕೊಟ್ಟ ಯಾಕೆ ಯಾಕೆ ನೀನ್ ಯಾಕೆ ಬಂದೆ ಇಲ್ಲಿಗೆ? ಹತ್ರ ಬಂದ್ರೆ ಕೂಕೊಂಡ್ ಬಿಡ್ತೀನಿ. ಅಕ್ಕ ಅಕ್ಕ, ಯಾಕವ ಕಿರ್ಸ್ಕಂತೀಯ? ನನ್ ಗುರ್ತು ಸಿಗ್ಲಿಲ್ವಾ? ನಾನ್ ಕಣವ ನಿಮ್ ಮೂಲಂಗಿ ಮಾಮ. ಮಾಮ ಅಂತೆ ಮಾಮ? ನೀನ್ ಯಾವ ಸೀಮೆ ಮಾಮ? ಮನೆ ಕೆಲ್ಸಕ್ಕೆ ಅಂತ ಕರ್ಕೊಂಡ್ ಬಂದು ಆ ಎಮ್ಮನ್ ಮಾಡ್ಬಿಟ್ಟಿಯಲ್ಲ. ನೀನೊಬ್ಬ ಮನುಷ್ಯನ? ನಿನ್ ಮಗಳಾಗಿದ್ದಿದ್ರೆ ಅವಳು ಹಿಂಗೆ ಮಾಡ್ತಿದ್ಯಾ? ಅಯ್ಯೋ ಶಿವೇ, ಈ ಮಾಮನ ಮಕ ನೋಡಿ ಎಂತ ಪ್ರಶ್ನೆ ಕೇಳ್ಬಿಟ್ಟೆ ಕಣವ. ಆ ಶಿವ ನಿನ್ನ ಪುಟ್ಟ ತಲೆಯಲ್ಲಿ ಅದು ಏನೇನ್ ತುಂಬವನೆ ಅಲ್ಲ ಕಣವ. ನಾನ್ ನಿಮ್ಮ ಮನೆಯವ್ರ ಕಷ್ಟ ನೋಡ್ಲಾರ್ದೆ ತಾನೆ ನಾನಿನ್ನ ಇಲ್ಲಿ ಕರ್ಕೊಂಡು ಬಂದು ಕೆಲಸ ಕೊಡ್ಸಿತ್ತು. ನನಗೇನವ ಗೊತ್ತು ಆಯಮ್ಮ ಅಷ್ಟು ಕೆಟ್ಟವಳು ಅಂತ? ಆಯಮ್ಮ ನನಗೇನ್ ಬಂದು ಬಳಗನ? ಸುಮ್ನೆ ನಾಟಕ ಆಡ್ಬೇಡ. ನನ್ನನ್ನ ಆ ಎಮ್ಮಂಗ್ ಮಾರ್ಬಿಟ್ಟು ದುಡ್ಡು ತಗೊಂಡಿದ್ದನ್ನ ನಾನೇ ನನ್ ಕಣ್ಣಾರೆ ಕಂಡಿವ್ನಿ. ಹುಗಿಯವ್ವ, ಹುಗಿ, ದುಡ್ಡು ಇಸ್ಕೊಂಡೆ ನಿಜ? ಯಾಕೆ ಇಸ್ಕೊಂಡೆ? ನಿನ್ನ ಈ ಊರಿಗೆ ಕರ್ಕೊಂಡ್ ಬರಕ್ ಮುಂಚೆ ನಿಮ್ಮ ಅಪ್ಪಯ್ಯನ್ಗೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ. ಆ ದುಡ್ಡು ಇಸ್ಕೊಂಬಾರ್ದು, ಅವ್ರಿಗೆ ಇನ್ನೂ 2,000 ರೂಪಾಯಿ ಕೊಡ್ಬೇಕು, ಅವ್ರ ಕಷ್ಟ ತೀರ್ಸ್ಬೇಕು ಅಂತ ಆಯಮ್ಮಂತ ದುಡ್ಡು ಇಸ್ಕೊಂಡೆ ನಿಮ್ಮಪ್ಪ ಕಳಿಸ್ದೆ. ನಾನು ಮಾಡಿದ ತಪ್ಪ ಹೇಳಪ್ಪ. ಹಿಂಗಾಗೈತೆ ಅಂದ ತಕ್ಷಣ ನನ್ ಏನೋ ಹೊಡೆದೋಯ್ತು. ಅಲ್ಲಿಂದ ಒಂದೇ ಉಸಿರು ಮಾಡಿ ಬಂದೆ. ನಿಮ್ಮಪ್ಪ ಏನೋ ಬಂದವನೆ ಕೆಳಗವನೆ. ಹಾ, ಏನು ಅಪ್ಪಯ್ಯ ಬಂದವ್ರ? ಎಲ್ಲವ್ರೆ? ಇಲ್ಲಿ ಯಾಕೆ ಬರ್ಲಿಲ್ಲ? ಒಳ್ಳೆ ಮಾತು ಕೇಳಿದೆ. ಆ ಪೊಲೀಸ್ನವ್ರು ನಿಮ್ಮಪ್ಪಯ್ಯನ ನಿನ್ನೂವರೆಗೂ ಬರ್ಲಿಕ್ ಬಿಟ್ಟಾರ? ಯಾಕೇಳು? ಅವ್ರು ಮಾಡಿರೋ ಗನಂದಾರಿ ಕೆಲಸ ಬೀದಿಗೆ ಬಂದ್ರೆ ಮಾನ ಮರ್ವಾದಿ ಯಾರ್ದು ಹೋಗೋದು? ಆ ಪೊಲೀಸ್ನವ್ರ ಕಾಲ್ಗೆ ನಿಮ್ಮಪ್ಪಯ್ಯ ಬಿದ್ದು ಬುದ್ಧಿ ಒಂದೇ ಒಂದ್ ಕಿತ ನನ್ನ ಮಗಳನ್ನ ತೋರಿಸಿ ನೋಡ್ಕೊಂಡು ಹೊಂಟೋಯ್ತೀನಿ ಅಂತ ಬೇಡ್ಕೊಂಡ. ಚಪ್ಪಯ್ಯ ಅಂದ್ರೆ ಒಪ್ಕೊಳ್ಳಿಲ್ಲ. ಏನೋ ಆ ಒತ್ತು ಸರಿಯಾಗಿ ನಾನು ಅಲ್ಲಿಗೆ ದೇವ್ರು ಬಂದೆ. ನೀವಿಲ್ಲೇ ಇರಿ, ನಿಮ್ ಮಗಳನ್ನ ನಾನ್ ಕರ್ಕೊಂಡು ಬರ್ತೀನಿ ಅಂತ ಹೇಳು ಬಂದೆ. ನೋಡು, ನಿಮ್ಮ ಅಪ್ಪಯ್ಯ ಆಸ್ಪತ್ರೆಯಿಂದ ಎಡಕ್ಕೆ 10 ಹೆಜ್ಜೆ ಮುಂದಕ್ಕೆ ಹೋದ್ರೆ ಒಂದ್ ಮರ ಐತೆ. ಆ ಮರ ಕಡೆನೇ ಕುಂತವನೆ. ಏನೋ ಅಮ್ಮ, ಇರೋ ವಿಷಯ ಹೇಳಿದ್ದೀನಿ. ಹೋಗೋದು ಬಿಡೋದು ನಿನ್ನಿಷ್ಟ. ಹೊರಗ್ ಹೋಗ್ಬೇಕಾದ್ರೆ ನರ್ಸವಂಗೆ ಇಲ್ಲಾಂದ್ರೆ ಪೊಲೀಸ್ ಅಪ್ಪಂಗೆ ಹೇಳ್ಬಿಟ್ಟು ಹೋಗು ಅಂತ ರಚನಾ ಅಕ್ಕ ಹೇಳವ್ರೆ. ಹೇಳಿಲ್ಲ ಅಂದ್ರೆ ಅಕ್ಕ ಬೈತಾರೆ. ಅದಕ್ಕೆ ಅವ್ರಿಗೆ ನಾನು ಹೇಳ್ಬಿಟ್ಟೆ ಹೋಯ್ತೀನಿ. ಅಯ್ಯೋ ಪಿದ್ದಿ, ರಾತ್ರಿ ಎಲ್ಲ ರಾಮಣ್ಯ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತು. ನಾನು ಇಷ್ಟೊತ್ತು ನಿನಗೆ ಏನ್ ಹೇಳಿದ್ದು ಅಲ್ಲವಾ? ನೀನ್ ಈ ಸ್ಥಿತಿಗೆ ಯಾರ್ ಕಾರಣ ಅಂತ ಗೊತ್ತಲ್ವಾ? ಆ ಪೊಲೀಸ್ನರಲ್ವಾ?
ಆ ಪೊಲೀಸರು ಏನಾದ್ರೂ ನಿಮ್ಮ ಅಪ್ಪ ನೋಡಿದ್ರೆ ಸುಮ್ಕೆ ಬಿಡ್ತಾರಾ? ಚೆನ್ನಾಗಿ ಚಚ್ಚಿ ಬಿಡ್ತಾರೆ. ಅದಕ್ಕೆ ನನ್ನ ಮಾತು ಕೇಳು. ಅವ್ರು ಬರೋಷ್ಟರಲ್ಲಿ ಹಂಗ ಹೋಗಿ ಹಿಂಗ ಬಾ. ನೀನ್ ಬರೋವರೆಗೂ ನಿನ್ನೆ ಕುಂತಿರ್ತೀನಿ ಗುಂಡು ಕಲ್ ಕೂತ್ಕೊಂಡಂಗೆ. ಅಯ್ಯೋ ಹೋಗವ, ಹೋಗವ, ಅಯ್ಯೋ ಶಿವನೇ ಹೋಗವ. ರಮ್ಯಾ, ಏ ರಮ್ಯಾ, ಅಲ್ಲಿ ನೋಡು, ಆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಆ ಹಕ್ಕಿಗಳನ್ನು ನೋಡು, ಸ್ವಚ್ಛಂದವಾಗಿ ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ಸಂತೋಷದಿಂದ ಹಾರಾಡ್ತಿದೆ. ಇಲ್ಲ ರಮೇಶ್, ನನಗೆ ಮುಳುಗ್ತಾ ಇರೋ ಆ ಸೂರ್ಯನ ಚಂದ ಬೇಕಿಲ್ಲ, ಆ ಹಕ್ಕಿಗಳ ಅಂದನೂ ಬೇಡ. ನನಗೆ ನನ್ನ ರಮೇಶ್ ಬೇಕು. ನನ್ನ ಬದುಕಿನ ಕೊನೆಯ ಉಸಿರಿರೋವರೆಗೂ ನನ್ನ ರಮೇಶ್ ನನ್ನ ಜೊತೆನೇ ಇರ್ಬೇಕು. ನನ್ನನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗ್ಬಾರ್ದು. ಏನ್ ರಮ್ಯಾ, ಇವತ್ತು ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದೀಯಾ? ನನ್ನ ಮಾತುಗಳು ನಿನಗೆ ರೊಮ್ಯಾಂಟಿಕ್ ಅಂತ ಅನ್ಸಿದ್ರೆ ಹಾಗೆ ಆಗ್ಲಿ. ಗಂಡಸರಿಗೆ ಹೆಂಗಸರು ರೊಮ್ಯಾಂಟಿಕ್ ಆಗಿರೋದೇ ಇಷ್ಟ ಅಲ್ವಾ? ಏನಿವತ್ತು ತುಂಬಾ ಎಕ್ಸ್ಪೀರಿಯನ್ಸ್ ಇರೋಳ ಹಾಗೆ ಮಾತಾಡ್ತಾ ಇದೀಯಾ? ನನಗೆ ಒಂದೇ ಒಂದು ಆಸೆ ಇತ್ತು. ನನ್ನ ಜೀವನದಲ್ಲಿ ಒಂದೇ ಒಂದು ಹೆಣ್ಣಿರ್ಬೇಕು, ಅವಳನ್ನೇ ಪ್ರೀತಿಸ್ಬೇಕು, ಅವಳನ್ನೇ ಮದುವೆ ಮಾಡಿಕೊಂಡು ಸಾಯೋ ತನಕ ನನ್ನ ಜೀವನನ ಅವಳ ಜೊತೆನೇ ಕಳೀಬೇಕು ಅಂತ. ಯಾರನ್ನೋ ಪ್ರೀತಿ ಮಾಡಿ ಇನ್ಯಾರ ಜೊತೆನೋ ರೊಮ್ಯಾನ್ಸ್ ಮಾಡಿ ಇನ್ಯಾರನ್ನೋ ಮದುವೆ ಮಾಡ್ಕೊಳ್ಳೋದು, ಇದು ಯಾವ ನ್ಯಾಯ ಅಲ್ವ ರಮ್ಯಾ? ಇಂಥವ್ರ ಬಗ್ಗೆ ಪ್ರೀತಿ ಹೇಗುಂಟತ್ ಹೇಳು? ರಮೇಶ್, ನಾನ್ ನಿಮ್ಮನ್ನ ಪ್ರೀತಿಸ್ತೀನೋ ಇಲ್ವೋ ಅಂತ ನಿಮ್ಗೆ ಅನುಮಾನನ? ನನ್ನ ಪ್ರಾಣಕ್ಕಿಂತಲೂ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ. ನನ್ನ ನಂಬಿ ಪ್ಲೀಸ್. ನೋಡು, ನಿನ್ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ ರಮ್ಯಾ. ನಾನು ನನ್ ಬಗ್ಗೆ ಹೇಳ್ಕೊಂಡೆ ಅಷ್ಟೇ. ರಮೇಶ್, ನನ್ಗೊಂದು ಸಂಶಯ ಕಾಡ್ತಾ ಇದೆ. ಏನು? ನಿಮ್ ಕೈ ಹಿಡಿಯೋ ಯೋಗ್ಯತೆ ನನ್ಗಿದೆಯೋ ಇಲ್ವೋ ಅಂತ. ಆದ್ರೆ ನಿಮ್ಮ ಈ ಪ್ರೀತಿನ ಕಳ್ಕೊಳಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಏ ಹುಚ್ಚಿ, ಸುಮ್ಮನೆ ಏನೇನು ಯೋಚನೆ ಮಾಡ್ಬೇಡ. ನೀನೇ ನನ್ಗೆ ಹೊಸಬೇಡ. ನೋಡು, ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಆಟ ಆಡಿದೀವಿ, ಒಟ್ಟಿಗೆ ಬೆಳೆದಿದ್ದೀವಿ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ. ಈಗ ಮದ್ವೆ ಆಗ್ತಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನನ್ನ ಹೊಸಬನ್ ತರ ನೋಡ್ತಾ ಇದೆಯಲ್ಲ. ಕಮ್ಮ ನೋಡು, ಏ ಲೇಟ್ ಆಯ್ತು, ಹೋಗೋಣ. ಒಂದ್ ನಿಮಿಷ ರಮೇಶ್. ರಮ್ಯಾ, ಯಾರ್ದು ಫೋನು? ಯಾರ್ದಿಲ್ಲ, ನನ್ ಫ್ರೆಂಡು. ಒಂದ್ ನಿಮಿಷ ಬಂದೆ. ಹಲೋ. ನೀನೀಗ್ಲೇ ಇಲ್ಲಿಗೆ ಬರ್ಬೇಕು, ಗಿರಾಕಿ ಕಾಯ್ತಾ ಇದೆ. ಇನ್ಮೇಲೆ ನಾನು ಅಲ್ಲಿಗೆ ಬರೋದಿಲ್ಲ. ಇನ್ಮೇಲೆ ಯಾವತ್ತೂ ಆ ಕೆಲ್ಸಕ್ಕೆ ನಾನು ಕರಿಬೇಡ. ಏನು? ನಾನು ಹೇಳು ಸ್ವಲ್ಪ ಕೇಳಿ, ದಯವಿಟ್ಟು ನಾನು ಬಲವಂತ ಮಾಡ್ಬೇಡಿ. ಓ, ಇಷ್ಟೊಂದು ಪೊಗರು ಬಂತೇನೆ ನಿನಗೆ? ಎಲ್ಲಿಗೆ ಹೋಗ್ತೀಯಾ? ಇಲ್ಲಿಗೆ ಬರ್ಲೇಬೇಕು. ರಮೇಶ್, ರಮೇಶ್, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸ್ತೀರಲ್ವಾ? ಪ್ಲೀಸ್ ಪ್ಲೀಸ್ ರಮೇಶ್. ರಮ್ಯಾ, ಯಾಕೆ ರೀತಿ ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಕಮ್ ಆನ್, ಚೇರ್ ಬಾ. ಈ ಅವತಾರದಲ್ಲಿ ನನ್ನ ಮನೆ ಕಡೆ ಬರ್ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಇಲ್ಲಿ ಪೊಲೀಸ್ ಕಥ ಜಾಸ್ತಿ ಆಗಿದೆ. ನೋಡು,
ಮನಸ್ಸಿಗೆ ನೋವಾಯ್ತು, ನಿನ್ ನೆನಪಾಯ್ತು, ಅದಕ್ಕೆ ಬಂದೆ. ಸ್ವರ್ಗ ಇಲ್ಲೇ ಸಿಗುತ್ತೆ ಅಂತ ನನಗ್ ಗೊತ್ತಿಲ್ವಾ? ಸರಿ ಸರಿ, ಸ್ವರ್ಗ ನೋಡಿವಂತೆ. ನಾವಿರೋದೇ ಅದಕ್ಕೆ. ಜೇಬು ತುಂಬಿಸ್ಕೊಂಡ್ ಬಂದಿದ್ಯಾ? ಆಗ ನನ್ನ ಹತ್ರ ಜೇಬಿತ್ತು, ಜೇಬಲ್ಲಿ ದುಡ್ಡಿತ್ತು. ಆದ್ರೆ ಈಗ ಜೇಬೇ ಇಲ್ಲ. ಇನ್ ದುಡ್ಡೆಲ್ಲಿಂದ ಬರ್ಬೇಕು ಹೇಳು? ಅದು ನನ್ನ ಮನೆ ಬಾಗಿಲಿಗೆ ಬರೋಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು, ಮನೆ ಒಳಗು ಬಂದ್ಮೇಲಲ್ಲ. ಈಗ ಆಚೆ ಹೋಗು, ನಾನು ಬಾಗ್ಲಾಕ್ಬೇಕು. ಆಗ ನೀನ್ ತಾನೇ ಹೇಳಿದ್ದು ಈ ಮನೆ ಬಾಗಿಲು ಯಾವಾಗ್ಲೂ ನಿನ್ಗೋಸ್ಕರ ತೆಗ್ದಿರ್ತದೆ ಅಂತ. ಹೌದು ಹೇಳಿದ್ದೆ, ಅಂಥ 1000 ಮಾತು ಹೇಳಿದ್ದೆ. ಅದಕ್ಕೆ ನೀನ್ ಹೇಳಿದ ಮಾತಿಗೆ ನಾನು ಕೊಟ್ಟಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು. ಈಗ ನಾನು ಏನಾಗಿದ್ದೀನಿ ಗೊತ್ತಾ? ಇಲ್ಲಿಗೆ ನಿನ್ನಂತವ್ರು 10 ಜನ ಬರ್ತಾರೆ ಒಯ್ತಾರೆ. ಅವರನ್ನೆಲ್ಲ ನೀನು ಏನಾಗಿದ್ಯಾ ಅಂತ ಕೇಳ್ಕೊಂಡು ಕುಂತ್ಕೊಳಕೈತದ? ನಿನಗ್ ಬೇಕಾಗಿರೋದು ಹಣ, ಹಣ ಅಲ್ವಾ? ಹೌದಯ್ಯ, ನಿನಗೆ ಮೈ ಬೇಕು, ಮಜಾ ಬೇಕು, ನನಗೆ ದುಡ್ಡು ಬೇಕು. ಅಷ್ಟೇ ನನಗೂ ನಿನಗೂ ಇರೋ ಸಂಬಂಧ. ಬೇಡ, ಹಿಂಗೆಲ್ಲ ಮಾತಾಡ್ಬೇಡಮ್ಮ. ನನಗ್ ತುಂಬಾ ನೋವಾಗುತ್ತೆ. ನನ್ನ ಹತ್ರ ಇದ್ದಿದ್ದನ್ನೆಲ್ಲ ಕೊಟ್ಬಿಟ್ಟಿದ್ದೀನಿ. ಯಾವ ನೀನ್ ಅದೆಷ್ಟು ದುಡ್ಡು ತಂದ್ಕೊಟ್ಟಿದ್ಯೋ ಅದಕ್ಕೆ ಪ್ರತಿಯಾಗಿ ಎಷ್ಟು ಹೆಣ್ಮಕ್ಳ ನಗು ತಿಂದಿದ್ಯಾ ಗೊತ್ತಾ ನಿನಗೆ? ಹಾಗೆಲ್ಲ ಹೇಳ್ಬೇಡ, ಇದನ್ನ ವ್ಯಾಪಾರ ಅನ್ಕೋಬೇಡ. ಹೌದು, ಇದು ವ್ಯಾಪಾರನೇ. ನೋಡು, ಅಕ್ಕಪಕ್ಕದ ಮನೆಯವ್ರ ಹತ್ರ ನನ್ನ ಮರ್ಯಾದೆ ಹೋಗುತ್ತೆ. ಸುಮ್ಮನೆ ಹೋಗ್. ಬನ್ನಿ ಹೇಳಿ ಅಂದ್ರೆ ಅಂತ ಕರೆಯೋ ಮಾರಿ ಮುದ್ದು ಬಾಯಲ್ಲಿ ಓಹೋ ಅನ್ನೋ ಮತ. ಮೊದಲು ನಿನ್ನ ಜೋಬನ್ನ ತುಂಬಿಸ್ಕೊಂಡ್ ಬಾ, ಆಮೇಲೆ ನಿನ್ನ ಅಯ್ಯೋ ಬನ್ನಿ ಅಳಿ ಅಂದ್ರೆ ಅಂತ ನಿನ್ ಸೇವೆನ ಚೆನ್ನಾಗ್ ಮಾಡ್ತೀನಿ. ಆದ್ರೆ ಈಗ ಮುಚ್ಕೊಂಡ್ ಹೋಗೋ. ಅಲ್ಲ ನೋಡು, ನಿನಗೆ ಈ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನನ್ನ ಒರಿಜಿನಲ್ ಭಾಷೆಯಲ್ಲಿ ಹೇಳ್ತೀನಿ. ಏಯ್, ಇವನ್ನ ಒದ್ದಾಚೆ ಹಾಕ್ರೋ. ನನ್ನ
ಫೋನ್ ಮಾಡ್ಕೊಡೋಣ. ಹಲೋ ಹಲೋ, ಒಂದ್ ನಿಮಿಷ. ಅಕ್ಕ, ನಾ ಭಾರತಿ ಮಾತಾಡ್ತಾ ಇರೋದು. ಭಾರತಿನ ಎಲ್ಲಿದ್ಯಾ? ಅದು ಯಾವ್ದೋ ಫೋನ್ ಮಾಡೋ ಜಾಗದಾಗ ಅದೀನಿ. ಇರಿ, ಆ ಅಣ್ಣಂಗೆ ಕೊಡ್ತೀನಿ. ಹಲೋ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಸೆಕೆಂಡ್ ಮೇನ್ 36 ಕ್ರಾಸ್ JP ನಗರ್ ಮೇಡಮ್. ಹೌದಾ, ಸರಿ. ಆ ಹುಡುಗಿಗೆ ಅಲ್ಲೇ ಇರಕ್ಕೆ ಹೇಳಿ, ನಾನು ಈಗಲೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಗುರು ಗಾಡಿ ನಿಲ್ಸು. ನಡೆಯುತ್ತೆ, ಕೈ ನೋಡುವ. ಏನಮ್ಮ, ಯಾವ್ದು ಕಾಯ್ತಾರಂಗೈತಾ? ನಮ್ಮ ಅಕ್ಕ ಬರೋದಕ್ಕೆ ಕಾಯ್ತಾ ಇವ್ನಿ. ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ಇಬ್ರು ಕಿತ್ತಾಡ್ಬೇಕಾಗಿತ್ತು ಅಲ್ಲೇನೋ? ನಿನಗೆ ಎಷ್ಟು, ನಿಮ್ ಅಕ್ಕಂಗೆ ಎಷ್ಟು? ಸುಮ್ನೆ ಹೊಂಟೋಗಿ, ನಾವು ಅಂತವ್ರಲ್ಲ. ನಿಮ್ಮಂತವ್ರ ನಾಟಕ ನಮಗೆ ಗೊತ್ತಾಕಿಲ್ವಾ? ರೇಟ್ ಜಾಸ್ತಿ ಮಾಡಕ್ಕೆ ಪುತ್ತೂರತೆ ಅಂತಾರ ಪೋಸ್ ಕೊಡ್ತೀರಾ? 400, 800? ನಾನ್ ಬಂದ್ರೆ ಎಷ್ಟು ಕೊಡ್ತೀರಾ? ನೀನಾದ್ರೆ 1000 ಕೊಡ್ಬೋದು. ಸರಿ, ಯಾರು ಮೊದ್ಲು ಬರ್ತೀರಾ? ನೀನಾ, ಅವನ, ಅಥವಾ ಇಬ್ರುನಾ? ಇಲ್ಲೇನಾ? ಯಾಕೆ ಇಲ್ಲಾಗಲ್ವಾ? ರೀ, ಇದು ರಸ್ತೆ ರೀ, ಜನ ಇನ್ನೂ ಓಡಾಡ್ತಿದಾರೆ. ನಿಮ್ಗೆ ನನ್ ದೇಹದ ಸುಖ ಬೇಕು ಅಷ್ಟೇ. ಅದಕ್ಕೆ ಬೀದಿ ಆದ್ರೇನು, ಮನೆ ಆದ್ರೇನು? ರೀ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ಜನ ಇನ್ನೂ ಓಡಾಡ್ತಿದಾರೆ. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರ ಮೇಲೆ? ಯಾಕ್ರಿ ಭಯ? ನಿಮ್ ಹತ್ರ ದುಡ್ಡಿದೆ, ನನ್ನ ಹತ್ರ ಮೈ ಇದೆ. ಅವಾಗ್ಲೇ ಹುಡುಗಿ ಹತ್ರ ಮಾತಾಡಕ್ ನಿಮಗ್ ಭಯ ಆಗ್ಲಿಲ್ಲ, ಈಗ ಭಯ ಪಡ್ತೀರಾ? ಏಯ್, ಸುಮ್ನೆ ರಂಪಾಟ ಮಾಡ್ಬೇಡ. ನಿಂಗೆ ಇಷ್ಟ ಅದ ಬಾ. ಎಲ್ಗೆ? ನಿಮ್ ಮನೆಗ? ನಡೀರಿ ಹೋಗೋಣ. ನಮ್ಮನೆಗ? ಯಾಕೆ, ಧೈರ್ಯ ಇಲ್ವಾ? ಓಹೋ, ಮನೆಗ್ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಕ್ಯಾಕರ್ಸ್ ಥೂ ಅಂತ ಉಗಿತಾರೆ ಅಂತ ಭಯನಾ? ನಿಮ್ಮನೆಯವ್ರು ಮಾತ್ರ ಗೌರವಸ್ಥರು, ಬೇರೆಯವರೆಲ್ಲ ಬೀದಿಗೆ ಬಿದ್ದಿದ್ದಾರೆ ಅನ್ಕೊಂಡಿದೀರಾ? ಏಯ್, ನಿಂದ ಯಾಕೋ ಅತಿ ಆಯ್ತು. ಮೈ ಮಾರಿ ಜೀವನ ಮಾಡೋಗಿ ಸ್ಕೊಬ್ಬಿರ್ಬೇಕಾದ್ರೆ ನಿನ್ನಂತರ್ಗೆ ದುಡ್ಡು ಬಿಸಾಕಿ ಮಜಾ ಮಾಡೋನು, ನಮ್ಗೆ ಸ್ಕೊಬ್ಬಿರ್ಬೇಡ. ಏಯ್, ಏನೋ ಅಂದೆ? ನಿಮ್ಮಂತ ಹಲ್ಕ ಜನ ಇರೋದ್ರಿಂದಲೇ ಇಂಥವ್ರ ಮಾನ ಬೀದಿನಲ್ಲಿ ಹರಾಜಾಗ್ತಾ ಇರೋದು. ಇನ್ನೊಂದ್ ಮಾತ್ ಹೆಚ್ಚಿಗೆ ಆಡಿದ್ರೆ ಚಪ್ಪಲಿ ಕಿತ್ಕೊಂಡ್ ಹೋಗೋ ಹಾಕಿ ಹೊಡಿತೀನಿ. ಈ ಮಾತನ್ನ ನಿಮ್ಮ ಅಕ್ಕಂಗೋ ತಂಗಿಗೋ ಹೇಳಿದ್ರೆ ಸುಮ್ಮನೆ ಇರ್ತೀರಾ? ಯಾಕೆ ಉರಿಯುತ್ತಾ? ಅವಾಗ್ಲೇ ಆ ಹುಡುಗಿಗೆ ಅವಮಾನ ಮಾಡ್ತಿದ್ರಲ್ಲ, ನನ್ಗೂ ಹಾಗೆ ಉರಿತಿತ್ತು. ಒಂದ್ ಒಂಟಿ ಹೆಣ್ ಸಿಕ್ಕಿದ್ರೆ ಕಿಟ್ ದೃಷ್ಟಿಯಿಂದ ನೋಡ್ತಿರಲ್ಲ, ನಾಚಿಕೆ ಆಗಲ್ವಾ? ಹೆಣ್ಣು ಅಂದ್ರೆ ಭೋಗದ ವಸ್ತು ಅನ್ಕೊಂಡಿದ್ದೀರಾ? ಅವಳಿಗೂ ಮಾನ, ಮರ್ಯಾದೆ, ಸ್ವಾಭಿಮಾನ ಎಲ್ಲ ಇದೆ ಅಂತ ನಿಮ್ಮಂಥ ಗಂಡಸರಿಗೆ ಯಾಕ್ರಿ ಅರ್ಥ ಆಗೋದಿಲ್ಲ? ನಡಿಯ, ಇದ್ಯಾವ್ದೋ ತಲೆಕೆಟ್ ಗಿರಾಕಿ ಇದು. ನಡಿ ಹೋಗೋಣ. ಅಕ್ಕ, ಹೊಟ್ಟೆ ಹಸ್ತೈತಕ್ಕ. ಓ ಮೈ ಗಾಡ್. ಸರಿ, ಬಾ. ನಮಸ್ಕಾರ, ಐ ರಚನಾ ದತ್ತ, ಜರ್ನಲಿಸ್ಟ್. ಇವ್ರು ಯಾರು ಅಂತ ಗೊತ್ತಿರ್ಬೇಕಲ್ಲ? ಓಹೋ, ಈ ನಾಟಕದ ಹಿಂದಿನ ಸೂತ್ರಧಾರಿ ತಾವೇನ್ನೇ? ವಾಟ್ ಯು ಮೀನ್? ಆಸ್ಪತ್ರೆಯಿಂದ ಈ ಹುಡುಗಿ ನೀವೇ ಕರ್ಕೊಂಡು ಹೋಗಿದ್ದು ಅಲ್ದೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಈ ಹುಡುಗಿನ ನೀವೇ ಬಚ್ಚಿಟ್ಟು ಪೊಲೀಸರು ಬೇಜವಾಬ್ದಾರಿಯಿಂದ ಈ ಹುಡುಗಿ ಕಿಡ್ನಾಪ್ ಆಗಿದೆ ಹಾಗೆ ಹೀಗೆ ಅಂತ ನಿಮ್ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಿ ಪೊಲೀಸರು ನಾಲಾಯಕು ಈ ದೇಶದ ಉದ್ಧಾರ ಏನೇ ಇದ್ರು ನಮ್ಮಿಂದ ಮಾತ್ರ ಸಾಧ್ಯ ಅಂತ ಎಲ್ಲರದ್ರಿಗೂ ಸ್ಕೋಪ್ ತಗೋತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಅಂತ ಚೀಪ್ ಪಬ್ಲಿಸಿಟಿಗೆ ಬಾಯ್ ಬಿಡೋಳಲ್ಲ ನಾನು. ಮತ್ತೇನ್ರಿ ನಿಮ್ ಘನ ಉದ್ದೇಶ? ರೇ, ನಿಮ್ ಕಾರ್ಯಕ್ರಮಕ್ಕೆ ವಿಷಯ ಇಲ್ಲ ಅಂದ್ರೆ ಸಾಕ್ ನಿಲ್ಲಿಸ್ರಿ. ಯಾವನ್ ಕೇಳ್ತಾನ್ರಿ ನಿಮ್ಮನ್ನ ಬಂದು? ನಿಮ್ಮ ನಗ್ನ ಸತ್ಯದ ಹಿಂದಿನ ನಿಗೂಢ ಸತ್ಯ ಏನು ಅಂತ ಜನರಿಗೆ ಗೊತ್ತಾಗ್ಬೇಕಾಗಿದೆ. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಬಾಯ್ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಕಸ್ಟಡಿನಲ್ಲಿದ್ದ ಇವಳನ್ನ ಕಿಡ್ನಾಪ್ ಮಾಡಿ 48 ಅವರ್ಸ್ ಆದ್ರೂ ಯಾವ ಆಕ್ಷನ್ ತಗೊಳ್ಳದೆ ನಿಷ್ಕ್ರಿಯರಾಗಿದ್ದೀರಾ. ಈಗ ಹುಡುಕೊಟ್ಟವ್ರ ಮೇಲೆನೆ ಗೂಬೆ ಕೂರಿಸ್ತೀರಾ? ಇದನ್ನ ನೀವು ಮಾಡೋ ಘನಂದಾರಿ ಕೆಲಸ. ಹಲೋ, ನೀವು ನನ್ನ ಕೆಲಸದ ಬಗ್ಗೆ ಕ್ಲಾರಿಫಿಕೇಶನ್ ಮಾಡೋ ಅಗತ್ಯ ಇಲ್ಲ. ಅಂಡ್ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಈಕೆನ ಬಚ್ಚಿಟ್ಟಿದೆ ಅಂತ ತಾನೇ ನಿಮ್ ಡೌಟು? ಅವಳನ್ನ ಕೇಳಿ ನೋಡಿ, ಸತ್ಯ ಏನು ಅಂತ ಗೊತ್ತಾಗತ್ತೆ.
ಮೂಲಂಗಿ ಮಾಮ ನನ್ನನ್ನ ಅಪ್ಪಯ್ಯ ಬಂದ್ರು ಅಂತ ಸುಳ್ಳು ಹೇಳಿ ಆಸ್ಪತ್ರೆಯಿಂದ ಹೊರಗ್ ಕರ್ಕೊಂಡ್ ಬಂದ್ರು. ಅಲ್ಲಿದ್ದಿದ್ ಕಾರೊಳಗ್ ನನ್ನನ್ ತಳ್ಳಿ ಯಾವ್ದೋ ಮನೆಗ್ ಕರ್ಕೊಂಡ್ ಹೋಗಿ ಅನ್ನ ನೀರು ಕೊಡ್ದಿರ ಕೂಡಾಕಿದ್ರು. ನನ್ನನ್ನ ಕಾಯಕ್ಕೆ ಅಂತ ಇಟ್ಟಿದ್ದ ಇಬ್ರು ದಡಿಯರು ಕುಡ್ಕೊಂಡ್ ಕೂತಿದ್ದಾಗ ಅವ್ರಿಗ್ ಗೊತ್ತಾಗ್ದಂಗೆ ಹೊರಗ್ ಓಡ್ ಬಂದ್ಬಿಟ್ಟೆ. ಹಂಗೂ ಅವ್ರಿಗ್ ಗೊತ್ತಾಗಿ ನನ್ನನ್ನ ಓಡಿಸ್ಕೊಂಡ್ ಬಂದ್ರು. ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಈ ಅಕ್ಕಂಗ್ ಫೋನ್ ಮಾಡಿಸ್ದೆ. ಬಂದು ಈ ಅಕ್ಕ ಕರ್ಕೊಂಡ್ ಬಂದ್ರು. ಈಗ ಗೊತ್ತಾಯ್ತಲ್ಲ ಸತ್ಯ ಏನು ಅಂತ. ಅದೃಷ್ಟವಶಾತ್ ಒಂದ್ಸಲಿ ತಪ್ಪಿಸ್ಕೊಂಡ್ ಬಂದಿದ್ದಾಳೆ. ಅದೇ ಅದೃಷ್ಟ ಮತ್ತೊಂದ್ಸತಿ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಪ್ಲೀಸ್ ಅವಳ ಬಗ್ಗೆ ಕೇರ್ ತಗೊಳ್ಳಿ. ಸರಿ, ಈಕೆ ಇಲ್ಲೇ ಇರ್ಲಿ, ತಾವಿನ್ ಹೊರಡ್ಬೋದು. ಒಂದ್ ಕೆಲಸ ಮಾಡಿ, ಪೊಲೀಸ್ ಇಲಾಖೆ ಬಗ್ಗೆ ನನಗೆ ನಂಬಿಕೆ ಇಲ್ಲ, ನಾನ್ ಭಾರತಿನ ಕರ್ಕೊಂಡು ಹೋಗಿ ಅವಳಿಗೆ ಪ್ರೊಟೆಕ್ಷನ್ ಕೊಡ್ತೀನಿ. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಜವಾಬ್ದಾರಿ ಅಂತ ಒಂದ್ ಲೆಟರ್ ಬರ್ಕೊಡಿ. ಆಗುತ್ತೇನ್ರಿ? ಪೊಲೀಸ್ ಇಲಾಖೆ ಅಂದ್ರೆ ನಿಮ್ಗಷ್ಟು ಸದರ ಆಗೋಯ್ತಾ? ಫಸ್ಟ್ ನಿಮ್ ಕೆಲಸ ನೀವು ಸರಿಯಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ. ಸರಿ, ಹೊರಡ್ತೀನಿ ಸರ್. ಸಮಯ ಬಂದಾಗ ಮಾತಾಡ್ತೀನಿ. ಗುಡ್ ಬೈ. ಓಕೆ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್ ರಚನಾ. ನೋ ಮೆನ್ಷನ್ ಪ್ಲೀಸ್. ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ಲ. ನನ್ಗಂತೂ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ. ನನಗೂ ಅಷ್ಟೇ. ಕೂತ್ಕೋ ಬಾ, ಹೋಗೋಣ. ನಮಸ್ಕಾರ ಸ್ವಾಮ್ಯಾರ. ನನ್ನ ಹೆಸರು ದಾನಪ್ಪ ಅಂತ, ತುರುವೇಕೆರೆಯಿಂದ ಬಂದಿವ್ನಿ. ಅಲ್ಲ ಸ್ವಾಮ್ಯಾರ, ನನ್ ಮಗಳು ಏನಾರ ತೆಪ್ಪು ಮಾಡಿದ್ರೆ ಬಡ್ದು ಬುದ್ಧಿ ಹೇಳ್ಬೇಕ್ರ. ಅದನ್ ಬಿಟ್ಟು ಟೇಸರಿ ತಕ್ಕಂಬಂದ್ ಮಾಡಿಕೊಂಡಿದ್ರಂತಲ್ರ. ಯಾಕೆ ಸ್ವಾಮ್ಯಾರ? ಸ್ವಾಮ್ಯಾರ, ನನ್ ಮಗಳು ಏನು ಕಂದ. ನಿನ್ ಮಗಳ? ಯಾರಯ್ಯ ಅದು? ಭಾರತಿ ಅಂತವ. ಏನ ಭಾರತಿ ಅಪ್ಪನ ನೀನು? ಹ್ಞೂ ಸ್ವಾಮ್ಯಾರ, ನಾನೇಯ ನಮ್ಮೂರಿಗೆ ಬರೋ ಬಸ್ನವ್ರ ಹತ್ರ ಒಂದ್ ಚೀಟಿ ಕಳಿಸಿದ್ರು. ಹಿಂಗೆ ನಿನ್ ಮಗಳನ್ನ ಇಂಥ ಟೇಷನ್ ಹಾಕ್ಯವ್ರೆ ಅಂತ. ಈ ಸೆಟ್ ಕೇಳ್ತಿದಂಗೆ ನನ್ ಕೈ ಕಾಲೇ ಓಡ್ಲಿಲ್ರ. ನನ್ ಎಂಡ್ರಂತೂ ಮೈಗೇನ ಆಗೋಗ್ಬಿಟ್ಟೈತೆ, ಎಲ್ರೂ ಸೇರ್ಕೊಂಡೇನ ಮಾಡ್ಬಿಟ್ಟವ್ರೆ ಅಂತೇಳಿ ರಾಂಪಾಟ ಮಾಡ್ಬಿಟ್ಲು. ಏಯ್, ಸಾಕ್ ಮುಚ್ಚಯ್ಯ ಬಾಯ್ನ. ಮಗಳ ಬಗ್ಗೆ ಏನೋ ಕಾಳಜಿ ಇರೋ ತರ ಮಾತಾಡ್ತಾ ಇದ್ದಾನೆ. ನಾಚಿಕೆ ಆಗಲ್ವಾ ನಿಂಗೆ? ಇದ್ರ ನಾಚಿಕೆ ಏನ್ ಬಂತ್ ಸ್ವಾಮ್ಯಾರ? ದುಡ್ಕೊಂಡ್ ತಿನ್ನತ್ತೆಪ್ಪ. ಹಾ, ದುಡ್ಕೊಂಡ್ ತಿನ್ಬೇಕಾದ್ದು ಕೈಯಿಂದ, ಮೈಯಿಂದ ಅಲ್ಲ. ಸ್ವಾಮ್ಯಾರ, ಏನ್ ಹೇಳ್ತಾ ಇದೀರ ನೀವು? ಏಯ್, ಮುಚ್ಚೋ ಬಾಯ್ನ. ನನ್ನ ಹತ್ರ ನಾಟಕ ಆಡ್ತೀಯ? ಕಡ್ದ್ರೆ 4 ಆಳಾಗ್ತೀಯ? ದುಡ್ಡು ತಿನ್ನೋದ್ ಬಿಟ್ಟು ಹೆತ್ತು ಮಗಳನ್ನ ದಂಧೆ ಮಾಡಕ್ ಕಳಿಸ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಸ್ವಾಮ್ಯಾರ, ಸ್ವಾಮಿ ಏನಂದ್ರಿ? ನಾನು ನನ್ ಕೈಯಾರ ನನ್ ಮಗಳನ್ನ ದಂಧೆಗಳಿಸಿವ್ನ. ಈ ಮಾತು ವಾಪಸ್ ತಗೊಳ್ಳಿ. ನೋಡಿ ಸ್ವಾಮ್ಯಾರ, ನಾನು ಬಡವನೇ ಇರಬಹುದು, ಇರೋದೆಲ್ಲ ಮಾರಿ ಕುಡ್ದು ಹಾಳು ಮಾಡ್ರ ಮುಟ್ಟಾಳೇ ಇರಬಹುದು. ಆದ್ರೆ ಮಗಳನ್ನ ಮಾರಿ ಬದುಕು ಮಾಡುವಷ್ಟು ಮಟ್ಟಕ್ಕೆ ನಾನು ಇಳಿಯಕ್ಕಿಲ್ಲ. ಸ್ವಾಮ್ಯಾರ, ನಿಂತವಿರೋ ಹುಡುಗಿ ನನ್ನ ಮಗಳಾಗಿರಕ್ಕಿಲ್ಲ. ಯೋಚನೆ ಮಾಡಿ. ಏಯ್ ಕಾನ್ಸ್ಟೇಬಲ್, ಆ ಹುಡುಗಿನ ಕರ್ಕೊಂಬರ. ಭಾರತಿ, ಏನ್ ಮಾಡ್ಕೊಂಡ್ಬಿಟ್ಟೆವ್ವ? ನಾನು ಬರ್ತೀನಪ್ಪಯ್ಯ, ನನ್ನ ಕರ್ಕೊಂಡು ಹೋಗ್ಬಿಡಪ್ಪಯ್ಯ. ಅಪ್ಪಯ್ಯ ಅವ್ರು ಹೇಳ್ತಾರೆ ನಾನ್ ನಿನ್ನ ದುಡ್ಡುಗೋಸ್ಕರ ಮಾರ್ದೆ ಅಂತ. ನೀನ್ ಹೇಳುವ
ನಾನ್ ಮನೆ ಕೆಲಸ ಮಾಡಕ್ ಬಂದಿದ್ದೆ ಅಂತ ಹೇಳವ. ನಾನಿವ್ನೇ ಬೇಡ ಹೇಳವ. ಸಾವಿರ ಮುಂದೆ ಹೇಳು 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 ಸಾವಿರ ಮುಂದೆ ಹೇಳವ. ಹೇಳು ಮಗಳೇ, ಹೇಳವ. ಹೇಳು ಮಗಳೇ, ಹೇಳು. ನಾವಂತ ಏನ್ ಜಾತಿಯವರಲ್ಲ. ಊಟಕ್ಕಿಲ್ಲದೆ ಒಂದು ಉಪವಾಸ ಮಲಗ್ತೇವೆ ಹೊರತು ಅಂತ ದಂಧೆಗೆ ಮಾತ್ರ ಹೋಗಕ್ಕಿಲ್ರ, ಹೋಗಕ್ಕಿಲ್ಲ. ಹೇಳು ಮಗಳೇ, ನಾನಿವ್ನಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನಾನ್ ಮನೆ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳು ಮಗಳೇ, ಹೇಳು 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 ಹೇಳು. ಅಪ್ಪಯ್ಯ, ನಾನು 3 ಗಂಟೆಗಡ ಈ ಪಟ್ಟದ ಯಾರು ಸರಿಗಿಲ್ಲ ಅಪ್ಪಯ್ಯ. ನಮ್ಗೆ ಇವೆಲ್ಲ ಬೇಡ ಅಪ್ಪಯ್ಯ. ಸರಿ ಸರಿ, ಈಗ ಹತ್ತು ಕರೆದು ಏನ್ ಪ್ರಯೋಜನ? ಗುರುತು ಪರಿಚಯ ಇಲ್ದವ್ರ ಜೊತೆ ನಿನ್ ಮಗಳನ್ನ ಕಳ್ಸ್ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಕಾನ್ಸ್ಟೇಬಲ್, ಇವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಂಡು ಇವನ್ ಮಗಳನ್ನ ಕಳಿಸ್ಕೊಡು. ನೋಡಯ್ಯ, ಯಾವತ್ ಕೋರ್ಟ್ ಕೇಸ್ ಇರುತ್ತೋ ಅವತ್ ನೀವು ಬರ್ಬೇಕಾಗತ್ತೆ. ಕರ್ಕೊಂಡು ಭಗವಂತ, ನಡಿ ನಡಿ ನಡಿ, ಮನೋಮರ್ಯಾದೆಲ್ಲ ನಡಿ. ಡಾಕ್ಟರ್ ಹತ್ರ ಹೋದ್ ನಿಮ್ ಡ್ಯಾಡಿ ಇನ್ನೂ ಬರ್ಲಿಲ್ಲ ನೋಡು. ಬರ್ಲಿ ಬಿಡಮ್ಮ, ರಮೇಶ್ ಸಾಧ್ಯವಾದ್ರೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅವರು ಬರ್ಬೋದು. ನಿಂದ್ ಯಾಕೋ ಅತಿ ಆಯ್ತು ಕಣೆ. ಆಫೀಸ್ಗೆ ಹೋಗೋಕ್ ಮುಂಚೆ ಬಂದ್ ಹೋಗ್ಲಿಲ್ವಾ? 3 ಹೊತ್ತು ನಿನ್ ಮುಂದೆ ಕುತ್ಕೊಂಡ್ರೆ ಆಫೀಸ್ ಕೆಲ್ಸ ನಡೆಯೋದ್ ಬೇಡ್ವೇನೆ? ಯಾಕ್ರಿ, ಯಾಕೆ ಹೀಗ್ ಕೂತ್ಬಿಟ್ರಿ? ಏನಾಯ್ತು? ಆಸ್ಪತ್ರೆ ಬಿಲ್ ಜಾಸ್ತಿ ಆಯ್ತಾ? ನನ್ನ ಸಮಸ್ತ ಆಸ್ತಿನ ಮಾರಿ ಹಾಸ್ಪಿಟಲ್ ಬಿಲ್ ಕಟ್ತೀನಿ ಕಡೆ. ಆದ್ರೆ ಆದ್ರೆ ಇವಳಿಗೆ ಬಂದಿರೋ ರೋಗ ವಾಸಿ ಆಗುತ್ತೇನೋ ಕೇಳೆ. ಏನಾಯ್ತು ಡ್ಯಾಡಿ? ಡ್ಯಾಡಿ ಅಂತೆ ಡ್ಯಾಡಿ, ಯಾರೇ ಡ್ಯಾಡಿ? ನಿನ್ ಮಗ ನೋಡ್ತಾ ಇದ್ರೆ ಕುತ್ತಿಗೆ ಸಾಯಿಸ್ಬಿಡೋಣ ಅನ್ಸತ್ತೆ. ನಿಜವಾಗ್ಲೂ ನೀನ್ ನನ್ನ ಮಗಳೇ ಆಗಿದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದೇನೆ. ಏನಾಯ್ತು ಏನಾಯ್ತು ಅಂತ ಬಿಡ್ಸಿ ಹೇಳ್ರಿ. ನಾನು ಬಿಡಿಸಿ ಹೇಳ್ದೆ ಹೋದ್ರು ನಿನ್ನ ಮಗಳಿಗೆ ಬಂದಿರೋ ರೋಗ ಅವಳೆಂತ ಜಾಗದಲ್ಲಿ ಇದ್ಲು, ಅವಳು ಏನ್ ಮಾಡ್ತಾ ಇದ್ಲು ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ ಕಡೆ. ನನ್ನ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಲು ಕಡೆ ಈ ಹಾಳಾದವರು. ಏನು ಅಂದ್ರೆ ಏನಾಯ್ತು ಅಂತ ಸ್ವಲ್ಪ ಬಿಡ್ಸಿ ಹೇಳ್ರಿ, ಇಲ್ಲಾಂದ್ರೆ ನಂಗೆ ಹುಚ್ಚ ಹಿಡಿಯುತ್ತೆ. ಹೇಳ್ರಿ. ಹೇಳ್ತೀನಿ ಕಡೆ, ಹೇಳ್ತೀನಿ. ನಾನು ಹೇಳಿದ್ದನ್ನ ಕೇಳೋ ಗುಂಡಿಗೆ ನಿನಗಿದ್ರೆ ಹೇಳ್ತೀನಿ. ಇವಳಿಗೆ ಬಂದಿರೋ ರೋಗ ಏಡ್ಸು ಕಡೆ, ಏಡ್ಸು. ಈ ಜಗತ್ತಲ್ಲಿ ಎಲ್ಲರೂ ನನ್ನ ಮಗಳಿಗೆ ಡಾಕ್ಟರ್ ಪದವಿ ಸಿಕ್ತು, ನನ್ನ ಮಗಳಿಗೆ ಇಂಜಿನಿಯರ್ ಪದವಿ ಸಿಕ್ತು, ನನ್ನ ಮಗಳಿಗೆ ಅಮೇರಿಕಾ ವರ ಸಿಕ್ಕದ ಅಂತ ಹೇಳ್ಕೊಳ್ತಾರೆ. ಆದ್ರೆ ನಾನು ನನ್ನ ಮಗಳಿಗೆ ಮಗನ ಪಟ್ಟ ಸಿಕ್ತು ಅಂತ ಹೇಳ್ಕೊಳ್ಳೇನೆ. ಇಲ್ಲ, ಮಾನ ಮರ್ಯಾದೆ ಎಲ್ಲ ಹೋದ್ಮೇಲೆ ಬದುಕಿರ್ಬಾರ್ದು ಕಡೆ, ಬದುಕಿರ್ಬಾರ್ದು. ಸಾಯ್ಬೇಕು ಕಡೆ, ನಾನು ಸಾಯ್ಬೇಕು. ನಾನು ಸತ್ತ ಮೇಲೆ ನನ್ನ ಹೇಳಲ್ಲ ಈ ರಾಜ್ಯ
ಲೇ ನನ್ ಮತ್ತೆ ಉರ್ಸೋಕಂತಾನೆ ಹುಟ್ಟಿದ್ಯಲ್ಲೇ ನಿಂಗೆ ಹಾಗ ಮಾಡೋಕ್ ಏನಾಗಿತ್ತೆ ನನ್ನ ಹತ್ರ ಹೇಳಿದ್ರೆ ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಅವಳನ್ನ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನಂಗಾಯ್ತು ನಿಮ್ ಕತೆ. ಈಗ ಅವಳನ್ನ ಹೊಡೆದ್ರು ಬಡಿದ್ರು ಏನ್ ಪ್ರಯೋಜನ? ಬಂದಿರೋ ರೋಗ ವಾಸಿ ಆಗತ್ತಾ? ಅವಳ ಮನಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತನಗೆ ಏಡ್ಸ್ ಬಂದಿದೆ ಅನ್ನೋ ಸುದ್ದಿ ಕೇಳಿ ಕತ್ತರಿಸಿ ಹೋಗಿದ್ದಾಳ ಅವಳು. ಈಗ ಅವಳನ್ನ ಬೈದು ನಿಂದಿಸಿದ್ರೆ ಏನ್ ಪ್ರಯೋಜನ? ನೀವೇ ಹೇಳಿ. ಇಲ್ಲ ಡಾಕ್ಟ್ರೆ, ಇಲ್ಲ. ಇವಳು ಮಾಡ್ಕೊಂಡ್ ಬಂದಿರೋ ಗಣಂದಾರಿ ಕೆಲಸಕ್ಕೆ ಆನೆ ಮೇಲೆ ಅಂಬಾರಿ ಇರಿಸಿ ಇವಳನ್ನೊಳಗೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ನೋಡಿ ಇವ್ರೆ, ನನಗೆ ನಿಮ್ ನೋವು ಅರ್ಥ ಆಗುತ್ತೆ. ಯಾವ ತಂದೆ ತಾಯಿಗೂ ತನ್ನ ಮಗಳಿಗೆ ಇಂಥ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ. ಆದ್ರೆ ನಿಮ್ ಮಗಳು ಈ ರೀತಿ ದಾರಿ ತಪ್ಪಲಿಕ್ಕೆ ನೀವು ಕಾರಣ ಅಂತ ಅನ್ನೋದನ್ನ ಒಪ್ಕೊಳ್ಳೇಬೇಕು ಅಲ್ಲಮ್ಮ? ಹೆಂಗ್ಸಾದ ನಿಮಗೆ ನಿಮ್ ಮಗಳಲ್ಲಾದ ವ್ಯತ್ಯಾಸಗಳು ಗೊತ್ತೇ ಆಗ್ಲಿಲ್ವೇ? ಅವಳ ನಡೆ ನುಡಿ ವೇಷಭೂಷಣದಲ್ಲಾದ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬರ್ಲೇ ಇಲ್ವೇ? ಅಲ್ಲ ಸ್ವಾಮಿ, ಮಕ್ಕಳಿಗಿಂತ ನಿಮ್ ಬಿಸ್ನೆಸ್ಸು ಫ್ರೆಂಡ್ಸು ಅದೇ ಜಾಸ್ತಿ ಆಗೋಯ್ತಾ? ಯಾವತ್ತಾದ್ರೂ ಒಂದ್ ದಿವಸ ಅವಳು ಕಾಲೇಜ್ ಹೋಗಿ ಅವಳು ಹೇಗ್ ಓದ್ತಿದ್ದಾಳೆ, ಅವಳ ಸ್ನೇಹಿತರು ಯಾರು, ಎಂಥವ್ರು ಅನ್ನೋದನ್ನ ವಿಚಾರಿಸಿದಿರಾ? ಅವಳ ಕಾಲೇಜ್ನಲ್ಲಿ ಅವಳ ಸಮಸ್ಯೆ ಏನು ಅಂತ ನೀವು ವಿಚಾರಿಸಿದಿರಾ? ನನಗೆ ಅರ್ಥ ಆಗದೆ ಇರೋದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಓದೋ ಮಕ್ಕಳಿಗೆ ಮೊಬೈಲ್ ಫೋನ್ ಅಗತ್ಯ ಇದೆಯಾ? ರೂಮ್ನಲ್ಲಿ ಕೂತ್ಕೊಂಡು ಪಾಠ ಕೇಳಕ್ ಕಾಲೇಜಿಗೆ ಹೋಗ್ತಾರೋ, ಅಥವಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಪೋಲಿ SMS ನ ಕಳಿಸ್ಕೊಂಡು ಮಜಾ ಮಾಡಕ್ ಹೋಗ್ತಾರೋ? ವಯಸ್ಸಾದವ್ರು ನೀವು, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಸಾಂತ್ವನ ಹೇಳಿ. ಇದ್ರ ಮೇಲೆ ನನಗೇನು ಹೇಳಕ್ಕಾಗಲ್ಲ. ಘರ್ವಾಲಿ ಮಾರಿಮುತ್ತುವನ್ನ ಬಂಧಿಸೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ತನ್ನೂರಿಗೆ ಮರಳಿದ ಭಾರತಿ ಹೇಗಿದ್ದಾಳೆ ಅನ್ನೋ ಕುತೂಹಲದಿಂದ ನಮ್ಮ ತಂಡ ಬೆಂಗಳೂರಿನಿಂದ 125 ಕಿಲೋಮೀಟರ್ ದೂರ ಇರೋ ತುರುವೇಕೆರೆಗೆ ಭೇಟಿ ಕೊಡ್ತು. ತುರುವೇಕೆರೆನಲ್ಲಿರೋ ಭಾರತಿ ಮನೆಯನ್ನ ತಲುಪಿದಾಗ ಎದುರಾದವರು ಅವಳ ತಂದೆ ದಾನಪ್ಪ. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಯಾಕೆ, ಏನಾಗಬೇಕು? ನಾವು ಭಾರತಿ ಬಗ್ಗೆ ವಿಚಾರಿಸಕ್ ಬಂದಿದ್ದೀವಿ. ಸ್ವಲ್ಪ ಭಾರತಿ ಮನೇಲಿಲ್ಲ, ಎಲ್ಲ ಹೊಂಟಾಗವಳೆ. ಹೋಗಿ ಹೊಂಟಾಗಿ ನೋಡಿ, ಸ್ವಲ್ಪ ನನ್ ಮಾತು ಕೇಳಿ. ಭಾರತಿಗೆ ರಚನಾ ದತ್ತ ಬಂದಿದ್ದಾಳೆ ಅಂತ ಹೇಳಿ. ಅಂದ್ರೆ ನನ್ ಮಗಳನ್ನ ಆಸ್ಪತ್ರೆಗೆ ಸೇರ್ಸುದಲ್ರ? ಅವ್ರಲ್ಲೂರ? ಹೌದು, ನಾನೇ. ಅವ್ವ, ನಮ್ಮಂತ ಬಡವ್ರ ಹೊಟ್ಟೆಯಲ್ಲಿ ಹೆಣ್ಣು ಮಕ್ಳು ಹುಟ್ಟಬಾರ್ದು ಕಣವ್ವ, ಹೆಣ್ಣು ಮಕ್ಳು ಹುಟ್ಟಬಾರ್ದು. ಹುಟ್ಟಿದ್ರೆ ಅವ್ಳ ಪಾಡು ನಾಯಿ ಪಾಡು ಕಣವ್ವ, ನಾಯಿ ಪಾಡು. ಕಳ್ಸ್ಕೊಟ್ರಲ್ವಾ? ಕಣವ್ವ, ಆ ಸಾಹೇಬ್ರ ಕಳ್ಸ್ಕೊಟ್ರು. ನನ್ ಮಗಿನ ಮೂರಿ ಕರ್ಕೊಂಬರ್ತಿರುವಾಗ ನಾನು ಹೋಗಿ ಗೌಡ್ರು ಮನೆಗೆ ಕೆಲ್ಸ ಕೇಳಿದ್ರೆ ತಿರ್ಗಾ ಕೊಡ್ತಾರೋ ಹೆಂಗೆ? ಇದೆಲ್ಲ ಆದ್ಮೇಕು ನಿಮ್ ದುಡಿಮೆಗೆ ನಾನ್ ಜೀವನ ಮಾಡಿದ್ರೆ ನನ್ನ ಮನ್ಸ ಅಂತಾರೇನವ್ವ. ಇನ್ ಮ್ಯಾಗೆ ನಾನೇ ಕೂಲಿ ಮಾಡಿ ನಿಮ್ಮನ್ನೆಲ್ಲ ಸಾಕ್ತೀನಿ ಕಣವ್ವ. ಸುಮ್ನೆ ಮನ್ಯಾಗ ಕುತ್ಕೊಂಡ್ ಬಿಡಕ್ ಆಯ್ತದ ಅಪ್ಪಯ್ಯ? ಸರಿ ಹೋಯ್ತು, ನಾನು ನೀನು ದುಡ್ಮೆ ಮಾಡಿ ಮನೆಯವ್ರನ್ನ ಚಂದಾಗ್ ಸಾಕೋಣ. ಕಣ್ಮಗ, ಹಂಗೆ ಆಗ್ಲಿ ಬಾ. ಗೊತ್ತಾಯ್ತದೆ, ಊರ್ಗೋಗ ಸರಿ ಅಪ್ಪಯ್ಯ. ಬಾ. ಈ ಕಡೆ ಬಾ ಮಗ. ನನ್ನ ಮಗ ಸಿಕ್ತ. ಯಾವ ನನ್ನ ಹತ್ರ ಬಂದ್ರೆ ಸಿಗಿದಾಕ್ಬಿಡ್ತೀನಿ. ನಿನಗೆ ತಲೆ ಹಿಡ್ಕೊಂಡು ಮಗಳೇ ಬೇಕಾಗಿತ್ತೇನೋ? ನಿನ್ಗೆ ಯಾರು ಆಗ್ತಾಗಿದ್ರಿಲ್ವೇನೋ? ನಾನು ಒಡೆ ಹೊಡ್ತಾರೋ ತಿಳ್ಕೊಂಡಿದ್ದಲ್ಲೇ. ಇವತ್ತಿನ ನನ್ನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಬಂತ ನಿನಗೆ? ನೀನ್ ನನ್ ಮಗಳನ್ನ ಮನೆ ಕೆಲ್ಸಕ್ಕೆ ಸೇರಿಸಿ ನಿನ್ಕೋಸ್ಕರ ನಿನ್ ಜೊತೆ ಕಳ್ಸ್ಕೊಟ್ಟೆ. ನೀನ್ ತಾಲ್ಕಾಯಿ ಕೆಲ್ಸಕ್ಕೆ ಸೇರಿಸ್ತೀಯ ಅಂತ ಗೊತ್ತಾಗಿದ್ರೆ ಅವತ್ತೇ ನಮ್ಮನೆ ತವಿರ ಹಳೆ ಕಡೆ ತಗೊಂಡು ಮಗ ಕಿತ್ತೋಗಂಗ್ ಮಾಡಿ ಹಚ್ಕಟ್ತಿದ್ದೆ. ನೋಡ್ದಾನಪ್ಪ, ತಾವೇನು ನನ್ನ ಮುಖದ ಮೇಲೆ ಅಂತ ಕ್ಯಾಕರ್ಸ್ ಉಗಿಯೋದೇನು ಬೇಡ. ನಮ್ಮ ದುಡ್ಡನ್ನ ನಮ್ಮ ಮುಖದ ಮೇಲೆ ಬಿಸಾಕ್ಬಿಟ್ರೆ ನಮ್ಮ ನವರಂಧ್ರಗಳನ್ನು ಹೊಂಟೋಯ್ತೀವಿ.
ಲೇ ನಿನ್ ದುಡ್ಡು ಯಾವನೇ ಬೇಕು ಮುಂದಿನ ಊರಿಗೆ ಬಾರೋ ನಿನ್ ದುಡ್ಡು ಮುಗಿದ ಸಾಕಿರಿ. ಬೇಡಪ್ಪ ಬೇಡ, ಕಂಡೂರ್ ಹೆಣ್ಮಕ್ಳು ನಮಗೆ ಬೇಡ. ನಾನು ಕೊಟ್ಟು 2,000 ರೂಪಾಯಿನ ತಂದು ಕೊಡು. ನಿನ್ನ ಮಗನ್ನ ಕರ್ಕೊಂಡೋಗು ಅಲ್ಲಿ ಗಂಟ ನಿನ್ನ ಮಗನ ಅಂತ ಇರ್ಲಿ. ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀರಾ? ನೀನು ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲಿವರೆಗೂ ನಾವೇನು ಕಡ್ಲೆ ಪ್ರೀತಿ ತಿಂತಾ ಇರ್ತೀವಿ ಅನ್ಕೊಂಡಿದ್ಯಾ? ಕೇಳಲೇ ಗುಗ್ಗು, ನೀನ್ ಏನಾದ್ರು ಕೆಮ್ಮದಿಯೋ ನಿನ್ನ ಮಗಳನ್ನ ಬಿಡ್ತೀವಿ. ಅದಕ್ಕೆ ಮೊದ್ಲು ದುಡ್ಡು ಕೊಡು. ಇಲ್ಲೇ ಮುಲಗಿ ಮತ್ತೆ ನನ್ ಮಗಳು ಕರ್ಕೊಂಡೋಗಿ ಅದನ್ನ ಸೇರಿಸ್ಬೇಡ. ನೀನ್ ಚಾಕ್ರಿ ಮಾಡ್ಕೊಂಡಿರ್ತೀನಿ. ನೋಡು ನನ್ ಮಗಳಲ್ಲ ನಿನ್ ಮಗಳು ಅಂತ ತಿಳ್ಕೊ. ನೀ ಗಾಳಿ ಬಿದ್ದು ಬೇಡ್ಕಂತಿರ್ಕಳ. ಊರಾಗಿರೋರ್ನೆಲ್ಲ ಮಗಳು ಅಕ್ಕ ತೆಗೆದ್ಕೊಂಡ್ಬಿಟ್ರೆ ನಮ್ದನ್ನೇ ಹೆಂಗೋ ನಡ್ಸೋದು. ಬಾಯಿಲ್ ತೊಳೆದ ಕೆಂಡ ಆಯ್ತಂಗೆ ಸುಂದರವಾಗಿದ್ದೀಯಾ? ಇದೇ ಮಗ ತಗೊಂಡೋಗಿ ನಿಮ್ಮ ಎಂಟ್ರಿಗೆ ತೋರ್ಸು. ಅಲ್ಲಿವರೆಗೂ ನಿನ್ ಮಗ ಹೇಳ್ಕೊಂಡೋಗ್ಬಿಟ್ರಲ್ಲ ನನ್ನ ಮಗಳನ್ನ. ನನ್ನ ಹೆಂಡ್ರು ನನ್ನ ಮಗಳಲ್ಲಿ ಅಂತ ಕೇಳಿದ್ರೆ ನನ್ನ ಹೆಂಡ್ರಿಗೆ ಏನ್ ಹೇಳಪ್ಪ? ಹೆಂಗ್ ಮುಖ ತರ್ಸ ಶಿವನೇ? ಅಯ್ಯಪ್ಪ ಮಗಳೇ, ನನ್ ಮಗಳನ್ನ ಬಲಿ ಕೊಡಕ್ಕೆ ಎಳ್ಕೊಂಡು ಹೋಯ್ತಾರಲ್ಲ ಹಂಗ ದರ ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ರು ಕದವ, ಹೇಳ್ಕೊಂಡು ಹೋಗ್ಬಿಟ್ರು. ಎಲ್ಲವ ಸುಮ್ನೆ ಇದ್ದೆ. ನಾನು ಪರಿಪಾಟ್ಲು ಪಟ್ಟೆ. ನನ್ ಮಗ ಅದಕ್ಕೆಲ್ಲ ಅವಕಾಶ ಕೊಟ್ಟ. ಬೊಡ್ಡೆ ಇದ ನನ್ ಮಗಳನ್ನ ಕಾರ್ಗೆ ತಾಕೊಂಡು ಬರ್ರತ್ತ ಹೊಟ್ಟದ ಕದವ. ನನ್ ಮಗಿಗೆ ಅನ್ಯಾಯ ಮಾಡ್ದವ್ರನ್ನ ಆ ದೇವಿರಮ್ಮ ಸುಮ್ನೆ ಬಿಡ್ತಾಳ. ಅಮ್ಮ ತಾಯಿ, ಅವ್ರ ಮನೆ ಹೆಂಗಸ್ರೆಲ್ಲ ಚೂಳರಾಗ್ಲಿ, ಅವ್ರ ಮನೆ ಗಂಡಸ್ರೆಲ್ಲ ನಾಮರ್ ನನ್ ಮಕ್ಕಳಾಗ್ಲಿ. ಅಮ್ಮ ತಾಯಿ, ಲೇ ಸುಮ್ನೆ ಇದೆ. ಆ ದೇವ್ರ ಶಾಪ ಕೊಟ್ಟೆ. ಅವ್ರ ಹೆಂಗಸ್ರೆಲ್ಲ ಸುಳಿದ್ರ ಆಯ್ತಾರ, ಅವ್ರ ಮನೆ ಗಂಡಸ್ರೆಲ್ಲ ನಾಮರ್ಗಳಾಯ್ತಾರ. ನೀನೇಕೆ ಶಾಪ ಹಾಕ್ತೀಯ? ನೀನೇ ಶಾಪ ಹಾಕಿದ್ರೆ ಅವ್ರ ಮಕ್ಕಳು ತಟ್ಟುತ್ತಾ ಶಿವನೇ. ನೋಡಿದ್ರಲ್ಲ ವೀಕ್ಷಕರೇ, ಅಮಾಯಕ ಭಾರತಿ ಮಾರಿಮುತ್ತು ಅನ್ನೋ ನರ ರಾಕ್ಷಸಿಯ ಕೈವಶವಾಗಿ 1 ವಾರ ಕಳೆದಿದೆ. ಇದಕ್ಕೆ ನೀವೇನಂತೀರಾ? ದುರಾದೃಷ್ಟ, ಅಧಿಕಾರಿಗಳ ನಿರ್ಲಕ್ಷ್ಯ, ಪಾಲಕರ ಬೇಜವಾಬ್ದಾರಿ, ಶಿಕ್ಷಣದ ಕೊರತೆ, ಆರ್ಥಿಕ ಸಮಸ್ಯೆ, ಏನೇ ಇರಲಿ ಇದೊಂದು ನಗ್ನ ಸತ್ಯ. ಗುಡ್ ಬೈ. ಈ ಕಡೆ ಸರ್ಚ್ ಮಾಡು. ಈ ಕಡೆ ಹೋಗು. ಓಕೆ ಸರ್. ಸರಿ ಸರ್. ಹುಡುಕಿ ಎಲ್ಲ ಕಡೆನು. ಸರಿ ಸರ್. ಸರ್ ಇಲ್ಲಿ ಯಾರು ಇಲ್ಲ. ಹೌದಾ? ಬನ್ನಿ. ಯಾರು ಬಂದ ಕಡೆ ಮಾರಿಮುತ್ತುನೇ ಬಂದ್ಲು ಅಂತ ಕಾಣಿಸುತ್ತೆ. ಅವಳ ಮಾತು ಎಷ್ಟು ಹೊರಟಾದ್ರು ಅವಳ ಮನ್ಸು ಹೂವಿನಂತದ್ದು ಕಣೆ, ಎಷ್ಟೇ ಆದ್ರೂ ನಾವು ಅವಳ ಜೊತೆ ಇದ್ದವ್ರಲ್ವೇನೆ. ವಿಶ್ವಾಸ ಇದ್ದೇ ಇರ್ತೈತೆ ಕಣೆ. ಮಾರಿಮುತ್ತು ಎಲ್ಲಿ? ಇರ್ಬೇಕು. ನೋಡಿ, ಈ ಮನೇಲಿ ನಿಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರು ಇಲ್ಲ. ನಿಜ ಹೇಳಿ. ನಮ್ಮನ್ ಬಿಟ್ಬಿಟ್ಟು ಎಲ್ರು ಹೊಂಟೋಗ್ಬಿಟ್ರ ಸರ್. ನಾವಿಲ್ಲಿಗೆ ಬರ್ತಾರ ವಿಷಯನ ಯಾರೋ ತಿಳಿಸಿದ್ದಾರೆ.
ಗೊತ್ತು ಸರ್, ಗೊತ್ತು ಆ ಕಳ್ಮುಂಡ ಹಿಂಗೆ ಮಾಡ್ತಾಳೆ ಅಂತ. ನಿರ್ವಂಶ ಆಗ ಅವಳ ಹಾಳಾಗುವಾಗ ಅವಳ ಬರ್ಬಾರ್ದು. ಹೆಂಚಿ ಇಟ್ಟರೊಮ್ಮೆ ಸುಡುವ ಬೆಂಕಿ ಬಾಳಗೆ ಸುತ್ತ ಭ್ರಮೆಯ ಹೊಗೆಯು ತುಂಬಿರು ದಾರಿಯಿರದ ಕಾಡಗೆ. ಬಿಟ್ಬಿಡಿ ನನ್ನ, ಬಿಟ್ಬಿಡಿ, ನಾನು ಸಾಯ್ಬೇಕು, ಬಿಟ್ಬಿಡಿ, ಬಿಟ್ಬಿಡಿ. ನನ್ನಂತ ಪಾಪಿಗಳು ಬದುಕಿರ್ಬಾರ್ದು. ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಕಾಪಾಡ್ತಾ ಇದ್ದೀರಾ. ನನಗಿರೋ ಕಾಯಿಲೆ ಬಗ್ಗೆ ನಿಮಗ್ ಗೊತ್ತಾದ್ರೆ ನೀನು ನನ್ನ ಸಾಯಿಸ್ಬಿಡ್ತೀರಾ. ನನಗೆಲ್ಲಾ ವಿಷಯನೂ ಗೊತ್ತು. ನಿನ್ನ ಹುಡ್ಕೊಂಡು ನಾನು ಈ ಮನೆಗೆ ಹೋಗಿದ್ದೆ. ನಿಮ್ ತಂದೆ ನೀನ್ ಆಸ್ಪತ್ರೆಯಲ್ಲಿ ಇದೆಯಾ ಅಂತ ಹೇಳಿದ್ರು. ಅಲ್ಲಿಗೆ ಬಂದು ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಆಗ ನಿನಗೆ ಬಂದಿರೋ ಕಾಯಿಲೆ ಬಗ್ಗೆ ನಂಗೆ ತಿಳಿತು. ನಾನು ಸೀದಾ ವಾರ್ಡ್ಗೆ ಬಂದು ನಿನ್ನ ನೋಡಿದಾಗ ನೀನಲ್ಲಿ ಇರ್ಲಿಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ನೀನ್ ಬಂದಿರೋದ್ರಿಂದ ನನಗೆ ನಿನ್ ಬಗ್ಗೆ ಒಂದು ಚಿಕ್ಕ ಡೌಟ್ ಬಂತು. ನಾನು ಒಂದು ಕ್ಷಣ ಬರೋದು ಲೇಟ್ ಆಗಿದ್ರೆ ಎಂತ ದುರಂತನೇ ನಡೆದೋಗಿರೋದು. ಹೀಗಾಗಿರೋ ದುರಂತಕ್ಕಿಂತ ದೊಡ್ಡ ದುರಂತ ಇನ್ಯಾವುದಿದೆ? ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ನಾನ್ ಬದುಕಿರೋದ್ರಿಂದ ನನ್ ಮನೆಯವರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ. ಈ ರೀತಿ ಬದುಕಿದ್ದು ದಿನ ಸಾಯೋದ್ಕಿಂತ ಒಂದೇ ಸಲ ಸತ್ತು ಹೋಗೋದು ತುಂಬಾ ಒಳ್ಳೇದು. ನನ್ ಬಿಟ್ಬಿಡಿ ಪ್ಲೀಸ್. ತಪ್ಪು ಹೆಜ್ಜೆ ಇಡೋಕೆ ಮುಂದೆ ಅನಾಹುತ ಏನಾಗ್ಬೋದು ಅಂತ ಯೋಚನೆ ಮಾಡಬೇಕಾಗಿತ್ತು. ಆವತ್ತಿನ ಸುಖ ಸಂತೋಷದ ಅಮಲಿನಲ್ಲಿ ನೀನೇ ಮರ್ತುಬಿಟ್ಟೆ. ಬಾಳಿ ಬದುಕಬೇಕಾದ ನಿನ್ನ ಸುಂದರವಾದ ಬದುಕಿಗೆ ನೀನೇ ನಿನ್ ಕೈಯಾರ ಕೊಳ್ಳಿ ಇಟ್ಕೊಂಡ್ಬಿಟ್ಟೆ. ಈಗ ನಿನ್ ಏಡ್ಸ್ ಬಂದಿದೆ ನೋಡು. ಈ ರೋಗ ಬಂದವರಲ್ಲಿ ನೀನೇ ಮೊದಲವಳು ಅಲ್ಲ, ಅಥವಾ ನೀನೇ ಕೊನೆಯವಳು ಅಲ್ಲ. ಇನ್ ಮುಂದಾದ್ರೂ ನಿನ್ನ ಉಳಿದ ಆಯಸ್ಸನ್ನ ಇನ್ನೊಬ್ಬರು ಒಳಿತಿಗಾಗಿ ಉಪಯೋಗಿಸೋದನ್ನು ಕಲಿ. ನಿನ್ನಿಂದ ನನಗೊಂದು ಉಪಕಾರ ಆಗ್ಬೇಕು. ಇಲ್ಲ ಅಂದ ಸರ್, ನನ್ನಿಂದ ಉಪಕಾರನ ತಮಾಷೆ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬಾ. ನೋಡ್ರಮ್ಯ, ಯಾವತ್ತೂ ಅನುಭವಸ್ಥರ ಮಾತನ್ನ ಕೇಳಬೇಕು. ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಹೀಗೆ ಹಾಳಾಗಿ ಹೋಗೋದು. ನಿನಗೆ ಯಾಕೆ ಯೋಚನೆ ಮಾಡಬೇಡ. ಅಕ್ಕನ ಹತ್ರ ನಾನು ಮಾತಾಡ್ತೀನಿ. ಒಂದು ಸಲ ಇಲ್ಲಿಗೆ ಬಂದು ದುಡ್ಡಿನ ರುಚಿ, ಗಂಡಸಿನ ಸುಖ ಕಂಡ ಹೆಂಗಸರು ಇನ್ಯಾವತ್ತೂ ಒಬ್ಬನೇ ಗಂಡಸಿನ ಅಡಿಯಾಳಾಗೋಕ್ ಸಾಧ್ಯನೇ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವತ್ತು ಫೋನ್ ಮಾಡಿ ಕರೆದ್ರೆ ಹೊರದೆ ಇನ್ಯಾವತ್ತೂ ನಾನಿದಂದಾಗ ಬರಕ್ಕೆ ಇಲ್ಲ ಅಂತ. ಅದು ಅವತ್ತು ನೀವು ಫೋನ್ ಮಾಡಿದಾಗ ನನ್ ಮದ್ವೆ ಆಗೋ ಹುಡುಗ ಜೊತೆಲಿದ್ದ, ಅದಕ್ಕೆ. ಮದ್ವೆ? ನಿನಗೂ ಮದ್ವೆ? ಅಕ್ಕ, ಇವಳು ಮದ್ವೆ ಆಗ್ತಾಳಂತೆ. ಇವಳು ಮದ್ವೆ ಆಗಿ ಗಂಡನ ಮನೇಲಿ ಹಾಯಾಗಿರೋದ್ ಬಿಟ್ಟು ನನ್ ಮನೆ ಬಾಗಿಲಿಗೆ ಬಂದಿದ್ಯಲ್ಲ, ಯಾಕೆ? ಒಬ್ಬನೇ ಸಾಕಾಗಲ್ವಾ? ಹಾಗಲ್ಲ, ಆ ಮದ್ವೆ ಮುರಿದು ಬಿತ್ತು. ನಾನ್ ನಿಮ್ಮಲ್ಲಿಗೆ ಬಂದು ಹೋಗ್ತಾ ಇದ್ದಿದ್ ವಿಷಯ ಹೇಗೋ ಅವ್ರ ಕಿವಿಗ್ ಬಿದ್ಬಿಡ್ತು. ಅದಕ್ಕೆ ಈ ಮದ್ವೆ ಬೇಡ ಅಂತ ಹೊರಟೋಗ್ಬಿಟ್ರು. ಪಾಪ. ಸರಿ ಬಿಡು, ಇನ್ಮೇಲೆ ಇಲ್ಲೇ ಇದ್ಬಿಡ್ತೀಯಾ ಇಲ್ಲ ಮೊದ್ಲಿನ ಹಾಗೆ ಹೋಗಿ ಬಂದು ಮಾಡ್ತೀಯಾ? ಇನ್ಮೇಲೆ ಇಲ್ಲೇ ಇದ್ಬಿಡ್ತೀನಿ. ಇರ್ಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಅದೇ ಒಳ್ಳೇದು. ಸರಿ, ಈಗ ಒಳಗ್ ಹೋಗಿ ಊಟ ಮಾಡಿ ರೆಸ್ಟ್ ತಗೋ. ನಾಳೆಯಿಂದ ದಂಧೆ ಶುರು ಮಾಡಿವಂತೆ. ಹೋಗಮ್ಮ. ಅಯ್ಯೋ ಹೋಗಮ್ಮ. ಒಳ್ಳೆ ಹುಡುಗಿ.
ರಾಂಗ್ ನಂಬರ್. ನೋಡಮ್ಮ, ನಮ್ಮ ದಂಧೆಗೆ ಮೊಬೈಲ್ ಫೋನ್ ಸರಿ ಹೋಗಲ್ಲ. ಮೂಲಂಗಿ ಕಿತ್ಕೋ. ಅಮ್ಮ, ನೀನ್ ಮಾಡೋ ದಂಧೆಗೆ ಇಷ್ಟೇ ಸಾಕು, ಮುಂದುವರಿ ಬೇಡ. ಮೊಬೈಲ್ ಅಂತೆ, ಮೊಬೈಲ್. ಹೋಗ ಹೋಗ. ಯಾವಂತ ಹೇಳಿದಪ್ಪ ಇದನ್ನ? ನಾನ್ ರಮ್ಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓಹ್, ನೀವಾ? ಇನ್ಸ್ಪೆಕ್ಟ್ರು ನೀನ್ ಎಲ್ಲಿದ್ದೀಯ ಅಂತ ತಿಳ್ಕೊಂಡ್ ಬರಕ್ ನಾನು ಕಳ್ಸಿದ್ದಾರೆ. ನೀನ್ ಧೈರ್ಯವಾಗಿರು. ನೀನ್ ಇಲ್ಲಿರೋ ವಿಷಯ ನಾನು ಹೇಗಾದ್ರೂ ಮಾಡಿ ಅವ್ರಿಗೆ ತಿಳಿಸ್ತೀನಿ. ಅವ್ರು ನಿನ್ನ ಖಂಡಿತ ಕಾಪಾಡ್ತಾರೆ. ನೀನ್ ಇಲ್ಲಿದ್ಯಾ? ಬಾ, ಗಿರಾಕಿ ಬಂದವ್ರೆ. ಇವತ್ತು ನನಗ್ ಬರಕ್ಕಾಗಲ್ಲ, ನಾಳೆ ಬರ್ತೀನಿ. ನಿನಗ್ ತೇವಲಿದ್ದಾಗಲ್ಲ ಅವ್ರು ಬರೋದು, ಅವ್ರಿಗೆ ತೇವಲಿದ್ದಾಗ ನೀನ್ ಬರ್ಬೇಕು. ಬಾರೇ. ಏನ್ ಹಂಗ್ ನೋಡ್ತಾ ನಿಂತ್ಕೊಂಡಿದ್ಯಲ್ಲ? ಏನ್ ನೋಡಕ ಬಂದಿದ್ದೀನಿ ನಾನಿಲ್ಲಿ. ಬಾ ಬಿಲ್ಕೋ. ಏನದು ನಕ್ಕಾರಿಂದು? ಬಾಯ್ ಬಿಟ್ಕೊ ಬಿತ್ಕೊಳ. ಅಲ್ಲ, ನನ್ ಗಂಡ ಶ್ರೀರಾಮಚಂದ್ರ ಪತಿಯೇ ದೇವ್ರು ಅಂತ ತಮ್ಮ ಪಾದ ಪೂಜೆ ಮಾಡ್ಕೊಂಡು ಹಗಲು ರಾತ್ರಿ ಅಂದೆ ಸದಾ ನಿಮ್ ಸೇವೆ ಮಾಡ್ಕೊಂಡಿರೋ ಅಂತ ಒಳ್ಳೆ ಹೆಂಡತಿನ್ ಬಿಟ್ಟು ಇಂಥ ಹಲ್ಕ ಕೆಲ್ಸಕ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನನ್ಗೆ ಗಿಮಿಕ್ ತೋರ್ತೀಯಾ? ಮುಚ್ಕ ಬಿತ್ಕೊಳ ಕಂಡಿದ್ದೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಹಾಳಾಗ್ ಹೋಗ್ತೀಯ. ನನ್ನ ಮೈ ಮುಟ್ಟಿದ್ರೆ ಸತ್ತು ಬೂದಿ ಆಗ್ತೀಯ. ಬಾರೆಲ್ಲ ಕಂಡಿದ್ದೀನಿ. ಅನ್ಯಾಯವಾಗಿ ಬರಬಾರ್ದು ರೋಗ ಬಂದು ಸಾಯ್ತಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹಾಗಿದ್ರೆ ಬಿಡ್ಸ್ ಹೇಳ್ತೀನಿ ಕೇಳು. ನನಗೆ ಏಳ್ಸಿದೆ. ಈಗೇನ್ ಮಾಡ್ತೀಯ? ನನ್ ಸೇರ್ತೀಯಾ? ಬಾ ಬಾ, ನಾನ್ ರೆಡಿ. ಹಾ, ಯಾಕೆ ಭಯನಾ? ನೋಡು, ನನ್ ಮಾತ್ ಕೇಳು. ಇವತ್ತೊಂದ್ ದಿವ್ಸ ನನ್ ಜೊತೆ ಸಹಕರಿಸು. ಮಾರಿವತ್ತು ಕಳ್ಳೋಡಿ ಎಲ್ಲಿದೆ? ಬಾರ ಇಲ್ಲಿ. 108ನೇ ನಂಬರ್ ಮನೆ, ಹಸರು ಬಿಡಿ. ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ನನ್ ಮನೆ ಬಾಗಲಕ್ಕೆ ವಾಪಸ್ ಬಂದಾಗ್ಲೇ ಅನ್ಕೊಂಡೆ. ಅದಕ್ಕೆ ನೀನ್ ಫೋನ್ ಕಿತ್ಕೊಂಡಿದ್ದು. ಇವ್ರು ಬರ್ತಿದ್ದ ಅವಾಗ್ಲೇ ಏನೋ ಮಾತಾಡ್ತಿದ್ಲು. ಆ ತಲೆಕೆಟ್ಟ ಇನ್ಸ್ಪೆಕ್ಟರ್ ನಿನ್ನ ಇಲ್ಲಿ ಕಳಿಸಿದನ? ಏನೇ ನನ್ನೇ ಹಿಡ್ಕೊಳ್ಳೋಷ್ಟು ಪೊಗ ಬಂತ ನಿನಗೆ? ಬಾರೆ ಆಚೆ, ನಡಿಯೇ, ನೀನ್ ಸಾಯಿಸ್ಬಿಡ್ತೀನಿ. ಬಾರೆ, ನಿನ್ನ ಇವತ್ತಿಲ್ಲೇ ಹೂತಾಕ್ಬಿಡ್ತೀನಿ. ಕಚ್ಚದ ನಾಯಿ. ರಮ, ಬಾಮ, ಅಂಜು, ರಕ್ತ ಎಲ್ಲ ಬಂದ್ರೆ ಪೊಲೀಸ್ ಫೋನ್ ಮಾಡ್ಬಿಟ್ಟಿದ್ದಾಳೆ. ಮೂಲಂಗಿ ಗಾಡಿ ತಗೊಂಬರ ಕೇಳೆ. ಬಾರೆ ನಾಯಿ, ನಿನ್ನಿವತ್ತಿಲ್ಲ ಹೂತಾಕ್ಬಿಡ್ತೀನಿ. ನಿನಗೆ ಬಿಟ್ಟಿ ಕೋಳು ಹಾಕಿದ್ದಕ್ಕೆ ನೀನು ನಾಯಿ, ನನ್ನನ್ನು ಪೊಲೀಸಿಗೆ ಹಿಡ್ಕೊಳ್ತೇನೆ. ಬಾರೆ, ನೀನ್ ಇವತ್ತಿಲ್ಲೇ ತುಳಿದು ಹೂತಾಕ್ಬಿಡ್ತೀನಿ. ನನಗೆ ಅನ್ಯಾಯ ಮಾಡ್ತೀನಿ, ನನಗೆ ದ್ರೋಹ ಮಾಡ್ತೀಯ. ಇಲ್ಲೇ ಸಾಯಿ ನೀನು, ಸಾಯಿ ನೀನು. ಎಲ್ರು ಬೇಗ ಗಂಟು ಮೂಟೆ ಕಟ್ಕೊಂಡು ಓಡ್ರೆ. ಮೂಲಂಗಿ ಬೇರೆ ಎಲ್ಲ ಹಾಳಾಗೋತ್ತು. ನನ್ನೇ ಸಿಕ್ಕಿದ್ಯಾ? ಎಲ್ಲ ಇವಳಿಂದಾನೆ ಆಗಿತ್ತು. ಈ ಹಳ್ಳಿ ಗುಬ್ಬು ಇದ್ದಾನೆ. ಏನೇ ನನ್ನೇ ಪೊಲೀಸ್ ಕಿಡ್ಕೊಡ್ತಿದ್ದಾನೆ. ಇಬ್ರು ಸೇರ್ಕೊಂಡು ಇಬ್ಬರು ಇವತ್ತಿಗೆ ಹೂತಾಕ್ಬಿಡ್ತೀನಿ. ಏನೇ ನೀನ್ ಅಡ್ಡ ಚೇಂಜ್ ಮಾಡ್ಬಿಟ್ರೆ ಪೊಲೀಸರು ಗಂಟಪ್ಪ ದೂರ ಅನ್ಕೊಂಡ್ಬಿಟ್ಟಿದೆ. ಹೇಗಿದ್ಯಾ ರಮ್ಯಾ? ಪರವಾಗಿಲ್ಲ. ನಿಜಕ್ಕೂ ನಿನ್ ಧೈರ್ಯನ ಮೆಚ್ಚಲೇಬೇಕು. ನಾನು ಬದುಕಿರೋದ್ರಿಂದ ಎಲ್ರಿಗೂ ನೋವೇ, ಯಾರಿಗೂ ಉಪಯೋಗ ಇಲ್ಲ ಅಂತ ಕೊರಗ್ತಾ ಇದ್ದೆ. ಈಗ ನೋಡು, ಭಾರತಿನ ಆ ಮಾರಿ ಮತ್ತು ಕಪಿಮುಷ್ಟಿಯಿಂದ ಕಾಪಾಡೋದಿಕ್ಕೆ ನಿನ್ನಿಂದ ಎಷ್ಟೊಂದು ಸಹಾಯ ಆಯ್ತು ಅಂತ. ಸಾಯೋಕ್ ಮುಂಚೆ ನನ್ನಿಂದ ಒಬ್ರಿಗಾದ್ರೂ ಸಹಾಯ ಮಾಡೋಕಾಯ್ತಲ್ಲ, ಅಷ್ಟೇ ಸಂತೋಷ. ನೋಡಿ ಸರ್, ಮಾತೆತ್ತಿದ್ರೆ ಸಾಕು, ಸಾಯ್ತೀನಿ ಸಾಯ್ತೀನಿ ಅಂತಾಳೆ. ನಾವ್ ಇವಳನ್ನ ಗಿಣಿ ಸಾಕ್ದಾಗ ಸಾಕಿ ದೊಡ್ಡೋಳನ್ನಾಗಿ ಮಾಡಿದ್ವಿ. ಆದ್ರೂ ಮಾಡಬಾರದು ಕೆಲಸ ಮಾಡಿ ಬರಬಾರದು ರೋಗ ಬರೆಸ್ಕೊಂಡು ನಾವು ಜೀವನದ ಪೂರ್ತಿ ಕೊರಗೋ ಹಾಗೆ ಮಾಡಿದ್ದಾಳೆ.
ಈಗ ಸಾಯ್ತೀನಿ ಸಾಯ್ತೀನಿ ಅಂತ ನಮ್ಮನ್ನ ಹೆದರಿಸ್ತಾ ಇದ್ದಾಳೆ. ಆಗ್ಬಾರ್ದು ಆಗ್ ಹೋಗಿದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೇಳು. ನೋಡಮ್ಮ, ನಿನ್ನ ಉಳಿದ ಆಯಸ್ಸನ್ನ ನಿನ್ನಂಥ ನತದೃಷ್ಟ ಅಬಲೆಯರ ಸೇವೆಗೆ ಮುಡಿಪಾಗಿಡು. ಏಡ್ಸ್ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸು. ಒಂದ್ ಕೆಲಸ ಮಾಡೋಣ, ಸರ್ಕಾರನ ಬೇರೆ ಬೇರೆ ಸಂಘಗಳನ್ನ ಅಪ್ರೋಚ್ ಮಾಡೋಣ. ಅವರೆಲ್ಲರ ಸಹಾಯದಿಂದ ನೊಂದ ಮಹಿಳೆಯರಿಗೋಸ್ಕರ ಅಭಯಾಶ್ರಮ ಕಟ್ಟೋಣ. ನಿಮ್ ಜೊತೆ ನಾವೆಲ್ಲ ಇರ್ತೀವಿ. ಹೌದು, ನಾನು ನಿಮ್ ಜೊತೆ ಸೇರ್ಕೋತೀನಿ. ನನ್ನಿಂದ ಏನ್ ಸಹಾಯ ಮಾಡಕ್ಕಾಗತ್ತೋ ಖಂಡಿತ ಮಾಡ್ತೀನಿ. ಅಕ್ಕ, ನಾನು ನಿಮ್ ಜೊತೆ ಸೇರ್ಕೊಂತೀನಿ. ನನ್ ಕೈಲಾದ ಸಹಾಯ ಮಾಡ್ತೀನಿ. ಮೊದಲಿಗೆ ಬರ್ಬೇಕಾಗಿರೋ ಆಸ್ತಿನ ಅಭಿಲಾಷಕ್ಕೆ ಕೊಡ್ತೀನಿ ಸರ್. ಆದ್ರೆ ಅಬಲಾಶ್ರಮ ಕಟ್ಟೋದ್ರಲ್ಲಿ ಅವಳ ಜೊತೆ ಕೈ ಜೋಡಿಸೋ ಅದೃಷ್ಟನಾದ್ರೂ ಸಿಗ್ಲಿ. ದಾರಿಬಿಡಿ 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 ಸರ್, ದಾರಿಬಿಡು. ನಮಸ್ಕಾರ ಸರ್. ನಮಸ್ಕಾರ. ರಮ್ಯಾ, ಸರ್, ಎಲ್ಲ ವಿಷಯನೂ ಕೇಳದ್ನಮ್ಮ. ನಿಜವಾಗ್ಲೂ ನಿನ್ನ ಸಾಧನೆ ಎಲ್ರೂ ಮೆಚ್ಕೊಳ್ಳುವಂಥದ್ದು. ನಾನ್ ಹಾಳಾದ್ರೆ ನನ್ ಜೊತೆಲಿ ಇರೋರು ಹಾಳಾಗ್ಲಿ ಅಂತ ಯೋಚನೆ ಮಾಡಿ ಈ ಸಮಾಜದಲ್ಲಿ ನಿನ್ನಂತವಳನ್ನ ನೋಡಿ ಬೇರೆಯವ್ರ ಪಾಠ ಕಲಿಬೇಕು. ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಇದು ಪ್ರಕೃತಿ ನಿಯಮ. ಮನುಷ್ಯ ನಾನಾ ರೀತಿಯಾಗಿ ಸಾಯ್ತಾ ಇರ್ತಾನೆ. ಆದ್ರೆ ಏಡ್ಸ್ ಅನ್ನೋದು ಮಾರಕ ರೋಗವೇ ಹೊರತು ಅದು ಸಾಂಕ್ರಾಮಿಕ ರೋಗ ಅಲ್ಲ. ನಿನ್ನಂತ ಏಡ್ಸ್ ಪೇಷಂಟ್ಗಳು ಇತರರಂತೆ ಎಲ್ಲರ ಜೊತೆ ಬೆರೆತು ಬಾಳಬಹುದು, ಇದರಿಂದ ಯಾರಿಗೂ ಏನು ತೊಂದರೆ ಆಗೋಲ್ಲ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರೂವ್ ಮಾಡಿದೆ. ಇದರ ಅರಿವು ಮೂಡಿಸೋದಕ್ಕೆ ಜನತೆಗೋಸ್ಕರ ಪ್ರಚಾರಕ್ಕಾಗಿ ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತಾ ಇದೆ. ಇನ್ನು ಮುಂದೆ ಯಾವುದೇ ಏಡ್ಸ್ ಪೇಷಂಟ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸರ್ಕಾರದಲ್ಲಿ ನಿಮ್ಮಂತವ್ರಿಗೋಸ್ಕರನೇ ಒಂದು ಆಶಯ ನೆಲೆಗಳನ್ನ ತೆರೆದು ಅದರಲ್ಲಿ ಸ್ವಂತ ಉದ್ಯೋಗದ ಅವಕಾಶ ಮತ್ತು ಸರ್ಕಾರದ ಕೆಲಸಗಳಲ್ಲಿ ನಿಮ್ಮಂತವ್ರಿಗೋಸ್ಕರನೇ ಮೀಸಲಾತಿ ಇಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟು